ಹೋರಾಡಿದ ಅಂತಹ ಗುರುವಿನ ಅನುಗ್ರಹ ಪಡೆದವ ಅಂತ ಎಲ್ಲ ಎಲ್ಲ ಆಡಂಬರನೆ ಏನಿಲ್ಲ. ಹರ ಮೆಚ್ಚಿತು ಸುಳ್ಳು, ಅವ ಒಲಿದು ನಿನಗೆ ಗಾಂಡೀವ ಕೊಟ್ಟಿದ್ದು ಮನುಷ. ಏನ್ ಅರ್ಥ ಇಲ್ಲ ಅದಕ್ಕೆ. ಸುಡು ನಿನ್ನ ಗಾಂಡೀವ ಅಲ್ಲ, ಆ ಹರನು ನಿನ್ನನ್ನ ಒಂದು ರೀತಿ ಬೋಳೈಸಿದ್ದಾನೆ ಅಂತ ಕಾಣ್ತದೆ. ನಿನಗೆ ಆಭರಣ ಕೊಟ್ಟ ಹರನ ಕೊರಳಿರುವ ಸರ್ಪ ಯಾರನ್ನೂ ಕಚ್ಚಲಿಲ್ಲ. ಆದ್ರಿಂದ ಅದು ಆಯುಧ ಅಲ್ಲ. ಅವ ಕೊಟ್ಟ ಈ ಗಾಂಡೀವವು ಆಯುಧವೇ ಅಲ್ಲ ಅಂತ ಆಯ್ತು. ಎಲ್ಲ ನಾಟಕ ಹೋಗಾಚೆ. ಅಣ್ಣನ ನುಡಿ ಕೇಳುತ್ತಾ ಮುಕ್ಕಣ್ಣನ ದರದಿಂದ ಅರ್ಜುನ ರೋಷವಂ ತಾಳ್ದು ಎಣ್ಣಿ ವಿರೋಧವನು ಕೊಂಬಣ್ಣದ ಹೊರೆ ತೊಗೆದು ನಿಜ ಖಡ್ಗವನು ಅಣ್ಣನ ಬಾಯಿಂದ ಇಂತಹ ವಾಕ್ಯವೇ ನಾನು ಸಹಿಸಿಯೇನು. ಹೊರೆಯ ಕರವಾಲವನ್ನು ಎತ್ತಿದ್ದೇನೆ. ಇನ್ನೇನು ಯಾರಿದನ್ನಾಡಿದ್ರೆ ಅವರನ್ನು ಬಿಡುವುದಕ್ಕಿಲ್ವಲ್ಲ. ಮುಂದುವರಿಯುತ್ತೇನೆ. ಏನು ಮಾಡುವುದಕ್ಕೆ ಹೊರಟಿದ್ದಿ? ತೊಡಗುತ್ತಾಗ ಹರನೈದೆ ನರನ ಖರ್ಚಿದುತ್ತ, ತುಡುಕುತ್ತಾಗ ಹರನೈದೆ ನರನ ಖರ್ಚಿದುತ್ತ, ಕೈ ಹಿಡಿದನೆಂದನೆಲೆ ದುರಾತ್ಮ ಹಿರಿಯರ ಕೊಂದು ಕಡು ನರಕವನ್ನಾಳ್ವೆಯ, ಹಿರಿಯರ ಕೊಂದು ಕಡು ನರಕವನ್ನಾಳ್ವೆನೆಂದು ಯೋಚಿಸಿದೆಯೈ ಎನ್ನಲಾತ ಇಂತೆಂದನೋ. ಒರೆಯಲ್ಲಿರುವ ಖಡ್ಗವನ್ನು ತೆಗೆದು ಸೆಳೆದಿದ್ದಾನೆ. ಕತ್ತನ್ನು ಕತ್ತರಿಸ್ತೇನೆ ಅಂತ ಹೊರಟದ್ದೇನು ಹೌದು? ಯಾರ ಕತ್ತು ಅಂತ ನೋಡಿದೆಯ? ಹೊರೆಯಿಂದ ಖಡ್ಗವನ್ನು ಸೆಳೆಯುವುದಕ್ಕೆ ಕಾರಣವಾದ್ದು ಯಾರ ನಾಲಿಗೆಯ? ಅವರ ಕತ್ತನ್ನು ಕತ್ತರಿಸ್ತೇನೆ. ಯುದ್ಧರಂಗದಿಂದ ಶಿಬಿರದ ಕಡೆಗೆ ಬರುವಾಗ ನೀನು ಆಡಿದ ಮಾತನ್ನೊಮ್ಮೆ ನೆನಪಿಸಿಕೋ ಅರ್ಜುನ. ನೆನಪುಂಟು. ನಾವೆಲ್ಲ ಜೀವರು, ಭಾವ ವಿಕಾರಕ್ಕೆ ಒಳಗಾಗುವವರು ನಾವು ಅಂತ ನೀನಾಡಿದೆ. ಇದು ಭಾವ ವಿಕಾರ ಅಲ್ಲ, ವಿಕಾರವೇ ನನ್ನ ಎದುರು ಭಾವವಾಗಿ ಕಾಣ್ತಾ ಉಂಟು ಈಗ. ಯಾಕೆ ಹಾಗೆ ಹೇಳ್ತಿ? ಅಣ್ಣನ ತಲೆಯನ್ನು ಕತ್ತರಿಸ್ತೇನೆ ಅಂತ ಹೊರಟವ ನೀನು. ನಿನ್ನ ತಂದೆಯ ಸ್ಥಾನದಲ್ಲಿ ಸದಾ ಕಾಲ ಇದ್ದು ಬೇಕಾದಂತಹ ಜೀವನದ ಮಾರ್ಗದರ್ಶನವನ್ನು ಮಾಡಿದ ಯುಧಿಷ್ಠಿರನ ತಲೆ ಯಾವ ನಾಲಿಗೆ ಆಡಿತೋ ಆ ನಾಲಿಗೆ ಯಾವ ಶಿರದಲ್ಲಿದೆ, ಆ ಕತ್ತನ್ನು ಕತ್ತರಿಸ್ತೇನೆ ಅಂತ ನೀನು ಹೊರಟೆ. ನಿನ್ನ ಹಿರಿಯವನು, ನಿನ್ನ ಅಣ್ಣ ನನ್ನ ಕುರಿತಾಗಿ ಅಗಹರ ಅಂತ ಆಡಿದ್ರು ತಿಳಿದವರು. ಅಂದ್ರೆ ಪಾಪವನ್ನು ಪರಿಮಾರ್ಜನೆ ಮಾಡುವವನು ಅಂತ. ನಾನು ನಿನ್ನ ಕಣ್ಣ ಮುಂಭಾಗದಲ್ಲಿ ಇರುತ್ತಾ ನಿನ್ನ ಅಣ್ಣನನ್ನು ಕೊಂದು ಪಾಪವನ್ನೇ ಕಟ್ಟಿಕೊಳ್ತೀಯೇನು? ಕೃಷ್ಣ, ಮಾಡಬೇಕು ಎಂಬುದು ಸಂಕಲ್ಪ ಅಲ್ಲ, ಬಹುಶಃ ದೈವ ಪ್ರಚೋದನೆ ಅಂತ ಕಾಣ್ತದೆ. ನನ್ನಷ್ಟಕ್ಕೆ ನಾನೇನು ನನ್ನ ಅಣ್ಣನ ತಲೆಯನ್ನು ಕಡಿಲಿಕ್ಕೆ ಹೊರಡುವ ಅಂತ ಆಲೋಚನೆ ಮಾಡಿದ್ಯಾ? ಹಾಗಾದ್ರೆ ಯಾಕಾಯ್ತು? ಸಂಬಂಧವನ್ನು ಮೀರಿದ ಇನ್ಯಾವುದೋ ನಮ್ಮ ಕೈ ಅಳತೆ ಆಚೆಗಿನದ್ದು ನಮ್ಮನ್ನು ನಿರ್ದೇಶಿಸ್ತಾ ಉಂಟು ಅಂತ ಅರ್ಥ. ಹೊರೆಯ ಖಡ್ಗವನ್ನು ಸೆಳೆದದ್ದು ಹೌದು, ತಲೆ ಕತ್ತರಿಸುವುದಕ್ಕೆ ಹೊರಟದ್ದು ಹೌದು, ನೀನು ತಡೆಯದೇ ಇದ್ರೆ ಕತ್ತರಿಸಿದ್ದದ್ದು ಹೌದು. ಆದ್ರೆ ಯಾಕೆ? ಅಣ್ಣನ ತಲೆ ಹೌದು, ಅಣ್ಣ ಬೈದ ಅಂತ ನೀನು ಅವನ ಕತ್ತರಿಸಲು ಅಣ್ಣ ಬೈಯೋದೇನು ನಮಗೆ ಇವತ್ತ? ಅದು ಹೊಸ್ತ. ಅಥವಾ ಬೈಯದೇ ಇದ್ರೆ ಅವ ಅಣ್ಣನ. ಮತ್ತೆ ನನ್ನನ್ನು ಬೈದದ್ದಕ್ಕಲ್ಲ, ಮತ್ತೆ ಒಂದು ಹಿನ್ನೆಲೆ ಉಂಟು ಸ್ವಾಮಿ. ಏನದು? ಎಲ್ಲಿಂದ ತಪ್ಪೇನು ಸೆರಗಿನೊಳಿಕ್ಕೀಗ ದೇವ ಕೇಳೋ
ತೆರೆದವರನ್ನು ದೇವಗೆ ಈ ಸಂವೃತ ಗಾಂಡೀವವನ್ನು ತೆರೆದವರನ್ನು ದೇವಗೆ ಹರಿಭಾವದೊಳು ಸಂಹರಿಸುವನಲ್ಲದೊಡಾರು ದೇವಗೆ ಏಳು ಕರಳರಿದು ಸಾಯುವೆನೆಂಬುದೀ ಸುಪ್ರತಿಜ್ಞೆಯು ದೇವಗೆ ಏಳು ಎನ್ನಿಂದ ತಪ್ಪೇನು ಸೆರಗಿ ನುಳಿಕೀಗ ದೇವಗೆ ಏಳು ಪ್ರಭು, ಕಿರೀಟಿ, ನಾನು ಆಗಾಡಿದ ಮಾತಿಗೆ ಈಗಲೂ ಬದ್ಧನಿದ್ದೆ. ಯಾವುದಕ್ಕೆ? ಜೀವನಾದ ನಾವು ನಮ್ಮ ಚಿತ್ತದಲ್ಲಿ ಹುಟ್ಟಬಹುದಾದ ಭಾವಗಳನ್ನು ನಿಯಂತ್ರಿಸತಕ್ಕವರಲ್ಲ. ಭಾವ ವ್ಯತ್ಯಯ ಆಗುತ್ತಾ ಇರ್ತದೆ. ಹಾಗೆಯೇ ಆಗ್ತದೆ. ಭಾವ ವಿಕಾರ ನರನಿಗೆ ಸಹಜವಾದದ್ದು. ಅದರಲ್ಲಿಯೂ ನರನಿಗಂತೂ ಬಹಳ ಸಹಜ, ನಿನಗೂ ಗೊತ್ತು. ನೋಡ್ತಾ ಇದ್ದೇನೆ. ಹಾಗೆ ಅಂತ ಏನು ಬುದ್ಧಿಗೇಡಿ ಅಂತ ನೀ ತಿಳಿಬೇಡ. ಮತ್ತೆ ಯಾಕೆ ಇವನ ಹಿರಿಯಣ್ಣ ಪಿತೃ ಸದೃಶವಾದ ವ್ಯಕ್ತಿತ್ವ ಉಳ್ಳವನು, ಧಾರ್ಮಿಕ, ನನಗೊತ್ತು. ಮೈ ಕೈಯೆಲ್ಲ ಗಾಯವಾಗಿ ಮಲಗಿದ್ದಾನೆ. ಅದರಂತಹ ಒಂದು ಅನಿವಾರ್ಯ ಸೃಷ್ಟಿಯಾಗಿದೆ ನನ್ನ ಜೀವನ. ಯಾವ ಸೃಷ್ಟಿ? ನನ್ನ ಅಪರಾಧ ಉದ್ದೇಶಿತವಾದದ್ದು ಅಂತ ಎಣಿಸಬೇಡ. ಇದು ಅಪರಾಧವೇ ಹೌದಾದ, ಆದ್ರೆ ಹಿನ್ನೆಲೆ ಉಂಟು ಸ್ವಾಮಿ. ನನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಬಂತ ಅದಕ್ಕೆಲ್ಲ ನೀನೇ ತಾನೇ ಸಾಕ್ಷ್ಯವಾಗಿದ್ದವ. ಹೌದು. ಮಾತ್ರ ಅಲ್ಲ, ನಿರ್ದೇಶಕನು ಹೌದವೇನು. ಈ ಗಾಂಡೀವ ನನ್ನ ವಶಕ್ಕೆ ಬಂತು. ನಾನು ಗಾಂಡೀವಿ ಅಂತ ಅನ್ನಿಸಿಕೊಂಡೆ. ಯಾಕೆ ಅನ್ನೋದು ನಿನಗೆ ಗೊತ್ತಲ್ಲ. ಗೊತ್ತು. ನೀನು ನಾನು ಒಟ್ಟಿಗೆ ಇದ್ದಾಗಲೇ ಅಗ್ನಿದೇವ ತನ್ನ ರುಜೆಗೆ ಚಿಕಿತ್ಸೆಯಾಗಿ ಖಾಂಡವನ ದಾಹವನ್ನು ಮಾಡ್ತೇನೆ, ರಕ್ಷಣೆಯನ್ನು ಕೊಡಿ ಅಂತ ಯಾಚಿಸಿದ್ದು. ಕಾಲದಲ್ಲಿ ನೀನು ನಾನು ಸೇರಿ ಕೇಳಿದೆವು, ನಮಗೆ ಯೋಗ್ಯವಾದ ಆಯುಧಗಳಿಲ್ಲ. ವಿರೋಧ ಬಂದಿತ್ತು, ಇಂದ್ರನಿಂದ ಎದುರಿಸಬೇಕು, ಗೊತ್ತಿಲ್ಲ, ಅದಕ್ಕೊಂದು ಆಯುಧ ಬೇಕು. ಹೌದು. ಹಾಗಾಗಿ ನಮಗೆಲ್ಲ ವಿಶಿಷ್ಟವಾದ ಆಯುಧಗಳನ್ನು ಅಗ್ನಿದೇವ ರಥವಾಗಲಿ, ಕಣೆಗಳಾಗಲಿ, ಕುದುರೆಗಳಾಗಲಿ ಎಲ್ಲವೂ, ಈ ಗಾಂಡೀವವಾಗಲಿ, ಅಕ್ಷಯ ತುಣೀರವಾಗಿ ನನಗೊದಗಿದ್ದ ಆ ಹೊತ್ತಿಗೆ ಸರಿ ಅದೆಷ್ಟು ಪೂಜ್ಯವಾದ್ದು ಅಂತ ನಿನಗೂ ಗೊತ್ತು. ಸರಿ, ಗಾಂಡೀವಿ ಅಂತ ನನ್ನನ್ನು ಪ್ರಪಂಚ ಗುರುತಿಸುವ ಹಾಗಾಯಿತು. ಭೂಮಿ ತೂಕದ ಧನುಸ್ಸು, ಅದಕ್ಕೊಂದು ಹೆಗ್ಗಳಿಕೆ, ಒಂದು ಹಿರಿಮೆ, ಒಂದು ಬಿರುದು, ಒಂದು ಪ್ರಶಸ್ತಿ, ಒಂದು ಪ್ರಕೀರ್ತಿ ನನಗೆ ಬಂದ ಮೇಲೆ ಅದನ್ನು ಉಳಿಸಿಕೊಂಡು ನಾನು ಬದುಕಬೇಕೋ ಬೇಡ? ಬದುಕಬೇಕು. ಎಷ್ಟೋ ಮಂದಿ ಇದ್ದಾರೆ, ಒಮ್ಮೆ ಏನೋ ಬಂತು, ಹೌದು, ಮತ್ತೆ ಇವನಿಗಿದು ಯಾಕೆ ಬಂತು ಅಂತ ಕೇಳುವ ಹಾಗೆ ಅವರ ವರ್ತನೆ ಇರ್ತದೆ. ಹೌದಪ್ಪ. ಆದ್ರೆ ನಾವು ಹಾಗಲ್ವ, ನಮ್ಮ ಯೋಗ್ಯತೆಯಿಂದ ಬಂತು ಅಂತ ತೋರಿಸುವುದಕ್ಕಾಗಿ ಆ ಯೋಗ್ಯತೆಯನ್ನು ಹೊಂದಿಯೇ ಇರಬೇಕಾದವರು, ಕೊನೆಯವರೆಗೂ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರ್ತದೆ. ಗಾಂಡೀವ ಇದು ನನಗೆ ಶೋಭೆ ಅಲ್ಲ, ಗಾಂಡೀವಕ್ಕೆ ಅರ್ಜುನ ಶೋಭೆ, ಪರಸ್ಪರ ಪೂರಕವಾಗಿಯೇ ಇದ್ದದ್ದು. ಹಾಗಿರುವಾಗ ನಾನು ಬೇರೆ ಅಲ್ಲ, ಗಾಂಡೀವ ಬೇರೆ ಅಲ್ಲ. ಯಾರಾದರೂ ಅಗ್ನಿದತ್ತವಾದ ಈ ಗಾಂಡೀವವನ್ನು ನಿಂದಿಸಿದರೆ ಅದನ್ನು ಇನ್ನೊಬ್ಬನಿಗೆ ಕೊಡು ಅಂತ ಹೇಳಿದೆ, ಸುಡು ಅಂತ ಹೇಳಿದೆ. ಸುರ, ನರ, ಕಿನ್ನರ, ಕಿನ್ಪುರುಷ ಯಾವ ವರ್ಗದವರೇ ಆಗಲಿ ಅಂತವರ ತಲೆ ಕಡಿಯುತ್ತೇನೆ ಅಂತ ನನ್ನ ಪ್ರತಿಜ್ಞೆ. ಇಲ್ಲ, ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನನ್ನೇ ನಾನು ಕೊಂದುಕೊಳ್ತೇನೆ ಅಂತಲೂ ಪ್ರತಿಜ್ಞೆ. ನಮಗೆ ಗೊತ್ತಿಲ್ಲದ ಪ್ರತಿಜ್ಞೆ. ಈಗ ಕೆಲವು ಉಂಟು, ಯಾರ್ಯಾರಿಗೆ ಏನೇನು ಅಂತ ನಮ್ಗೆ ಗೊತ್ತಿಲ್ಲ. ನನಗೆ ಸಮಸ್ಯೆ ಏನು ಗೊತ್ತಾ, ನಿನ್ನ ಜೀವನದ ನಿರ್ದೇಶಕ ನಾನು ಅಂತ ನೀನು ಬೇರೆ ಬೇರೆ ಪ್ರತಿಜ್ಞೆ ಮಾಡಿದ್ದು ನನಗೆ ಗೊತ್ತಾಗ್ಬೇಕಲ್ಲ. ಇದು ನನಗೂ ಗಾಂಡೀವಕ್ಕೂ ಸಂಬಂಧಿಸಿದೆ. ಅದರಲ್ಲಿ ನಾನಿಲ್ಲ, ನೀನ್ ಇರಬೇಕಾಗಿಲ್ಲ. ಅಗ್ನಿದೇವ ಕೊಡುವಾಗ ನಿನ್ನಲ್ಲಿ ಕೊಡ್ಲಿ ಅಂತ ಕೇಳಿ ಕೊಟ್ಟದ್ದಲ್ಲ. ಅಲ್ಲ, ಪ್ರಾರಂಭಕ್ಕೆ ನೀನು ಹೇಳಿದೆ ನಾವಿಬ್ಬರು ಒಟ್ಟಿಗೆ ಇದ್ದದ್ದು, ನೀನು ನನ್ನ ಜೀವನದ ಸೂತ್ರಧಾರಿ. ಈಗ ನಿನಗೆ ಕೊಡುವಾಗ ಏನನ್ನು ಕೊಟ್ಟ, ಯಾಕೆ ಕೊಟ್ಟ ಅಂತ ನಾನು ಕೇಳಲಿಕ್ಕಿಲ್ಲ. ನನಗೆ ಕೊಡುವಾಗಲೂ ನೀನು ಕೇಳಲಿಲ್ಲ. ಆದ ಕಾರಣ ಇದು ಸ್ವಾಯತ್ತ ಅಂತ ನಾ ಭಾವಿಸಿಲ್ಲ. ಒಪ್ಪಿದೆ, ನಾನು ಆಡಿದ್ದು ಯಾಕೆ ಕೇಳಿದ್ರೆ ಕೆಲವು ಗೊತ್ತಿರ್ಲೇ ಬೇಡ. ಆಗ ನಾವು ಮಾತನಾಡಿದಾಗ ವೈದ್ಯರಿಗೆ ರೋಗಿ ಆದವ ತಾನು ಏನು ತಿಂದಿದ್ದೇನೆ ಅಂತ ಹೇಳಿದ್ರೆ ಔಷಧಿ ಕೊಡಿ ಅಂತ ಹೇಳಿದ್ರೆ ವೈದ್ಯರಾದ್ರೂ ಏನು ಮಾಡ್ಬೇಕು? ಈಗ ರೋಗ ಉಂಟು ಅಂತದ್ರಲ್ಲ, ಆಗ ರೋಗ ಇದ್ದದ್ದು ಈಗ ಇಲ್ಲ. ಈಗ ಆ ರೋಗ ಅಲ್ಲ, ಈ ರೋಗವೇ ಹೌದಾದ್ರೂ ಬೇರೆ ರೋಗ. ಅದೇನು ಅಂತ ನನಗೂ ಗೊತ್ತಾಗುವುದಿಲ್ಲ. ಇನ್ನೊಂದು ಹೇಳ್ತೇನೆ, ದೈಹಿಕ ರೋಗ ರೋಗಿಗೆ ಗೊತ್ತಾದೀತು, ಮಾನಸಿಕ ರೋಗ ರೋಗಿಗೆ ಗೊತ್ತಾಗ್ತದೆ.
ಅಲ್ಲ ಅದು ಉಳಿದವರಿಗೆ ಗೊತ್ತಾಗುವುದು. ಅದೇ ಈಗ ರೋಗಿಯಲ್ಲಿ ನಿನಗೆ ಅಲ್ಲ ರೋಗಿಯಲ್ಲಿ ನಿನಗೆ ಹುಚ್ಚ ಅಂತ ಕೇಳಿದ್ರೆ ಹೌದು ಅಂತ ಹೇಳಿ ಅಲ್ಲ, ನೀನಿಷ್ಟು ಹೇಳಿದ್ದು ನನಗೂ ಉಪಕಾರ. ಏನು? ಮಾನಸಿಕ ರೋಗ. ಹೌದು. ಆದ್ರೆ ನಿರ್ಣಯ ಗೊತ್ತಾಯ್ತು. ಪ್ರತಿಜ್ಞೆ ಕ್ಷತ್ರಿಯನಾದವನ ಪ್ರತಿಜ್ಞೆ ಈಡೇರಿಸಿಕೊಳ್ಬೇಕು. ಅರ್ಥಾತ್ ಯಾರು ನಿಂದಿಸಿದ್ರ ಅವರ ತಲೆಯನ್ನು ಕಡಿಬೇಕು. ಇಲ್ಲ ನನ್ನನ್ನು ಕೊಂದುಕೊಳ್ಳಬೇಕು ಅಂತ ಆಗಬೇಕಾದ್ರೆ ನಾನು ಆ ಪ್ರಯತ್ನದಲ್ಲಿ ನನ್ನ ಕೈ ಸಾಕುವುದಿಲ್ಲ ಅಂತ ನಿರ್ಣಯ ಆಗಬೇಕಾದ್ರೆ ಸರಿ ಸರಿ. ಆದ್ರಿಂದ ಅಣ್ಣನೋ ಮತ್ತೊಬ್ಬನು ಅಲ್ಲ, ನಾನು ಬಿಡಿಸಿ ಗೊತ್ತಾಯ್ತು. ನೀನೇ ಹೇಳಿದ್ರು ನನಗೆ ಉಪಾಯ ಅಲ್ಲ ಆಗ್ತದೋ ಇಲ್ಲೋ ಪ್ರಶ್ನೆ ಬೇರೆ. ಅಲ್ಲ ಒಂದು ಕೇಳ್ತೇನೆ. ಏನು? ಈಗ ನೀನು ಕತ್ತಿಯನ್ನು ಎತ್ತಿದ್ದಿ. ಹೌದು. ಅಣ್ಣನೇ ಆಡಿದ ಕಾರಣಕ್ಕಾಗಿ ಅಣ್ಣನ ತಲೆಯನ್ನು ಕಡಿಯಿತು. ಹೌದು. ನಿನಗದು ಸಾಧ್ಯವಾಗುತ್ತದೆ. ಯಾಕಂದ್ರೆ ನಿರಾಯುಧನಾಗಿ ಮಲಗಿಕೊಂಡಿದ್ದಾನೆ. ನಾನು ತಡೆಯುವುದಿಲ್ಲ. ಅಣ್ಣನ ತಲೆಯನ್ನು ಕಡಿದ ಮೇಲೆ ಏನು ಮಾಡ್ತಾರೆ? ಕಡಿದ ಮೇಲೆ ಪ್ರತಿಜ್ಞೆ ಪೂರ್ತಿ ಆಯ್ತಾ ಇಲ್ಲ? ಅಲ್ಲ ಆಮೇಲೆ ನೀನೇ ಅದು ಮತ್ತೆ ಹೇಳ್ತೇನೆ, ಉತ್ತರ ಇಲ್ಲಿ ಹೊರಟದ ಪ್ರತಿಜ್ಞೆ ಅದು ಪೂರ್ಣವಾಗುವಲ್ಲಿವರೆಗೆ ನಾನಾಗಿಲ್ಲ. ಸರಿ. ಆಮೇಲೆ ಏನು? ಅಣ್ಣ ಇಲ್ಲದೆ ಇದ್ರೆ ಕೆಲವು ವರ್ಷಕ್ಕೆ ಮೊದಲು ಏನ್ ಮಾಡ್ತಿದ್ನೋ ಅಲ್ಲ, ಇನ್ನು ಕೆಲವು ವರ್ಷ ಕಳೆದ ಮೇಲೆ ಏನ್ ಮಾಡ್ತಿದ್ನೋ ಅದನ್ನೇ ಮಾಡ್ತೀನಿ. ಪಂಚಪಾಂಡವರು ಅಂತ ಬಹಳ ಒಂದು ಹೆಗ್ಗಳಿಕೆ ನಿಮಗೆ. ಹೌದು. ಮಾತ್ರವಲ್ಲ, ಪಾಂಡವರು ನನ್ನ ಪ್ರಾಣಗಳು ಅಂತ ನಾನು ಈ ಮೊದಲು ಆಡಿಯಾಗಿದೆ. ಹಾಗಾಗಿ ನಿಮ್ಮ ಒಳಗಾಗ್ಲಿ ಹೊರಗಾಗ್ಲಿ ಏನು ಅಂತ ತಿಳಿಯದವನು ನಾನು. ಗೊತ್ತಿದ್ದೆ ಕೇಳು. ನಿನಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನೀನು ಹೇಳಿದ್ರು ನಿನ್ನೊಳಗೆ ಏನಿರುತ್ತದೆ ಅನ್ನೋದು ನನ್ನ ಅರಿವಿಗೆ ಬರ್ತದೆ. ನನ್ನ ನೆರಳು ನೀನು. ಮಾತ್ರವಲ್ಲ, ಪಾಂಡವರಲ್ಲಿ ನಾನೇ ಅರ್ಜುನ ಅಂತೂ ನಾನು ಆಡಿಯ ಹೇಳಿ. ನಾವು ಅರ್ಜುನ ಸ್ವಾಮಿ ಯುಧಿಷ್ಠಿರನ ತಲೆಯನ್ನು ಕಡಿದು ನನಗೂ ಪಾಪ ಬರುವ ಹಾಗೆ ಮಾಡ್ತೇನೆ. ನಿನಗೆ ಅಂತ ಪಾಪ? ನಾನೇ ಅರ್ಜುನ ಅಂತ ಹೇಳಿಯಾಗಿದೆ. ನೀನು ತಲೆ ಕಡಿದ ನನಗೆ ಪಾಪ ಬರುವುದಿಲ್ಲ. ಅಲ್ಲ, ಒಂದು ಉಪಾಯ ಉಂಟು. ಏನು? ಭಾವಯ್ಯ, ಪ್ರಸಂಗ ಮೆಲ್ಲಗೆ ನನಗೆ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಇಷ್ಟರವರೆಗೆ ಅರ್ಥ ಆಗ್ಲಿಲ್ಲ ಅಂತ ಆಯ್ತು. ಅಲ್ಲ ಪಾತ್ರವಾಗಿದ್ರಿಂದ ಅರ್ಥ ಆಗಿದೆ. ಹೌದು. ಆದರೆ ಅದರ ಹಿಂದೆ ಮುಂದೆ ವಿಶ್ಲೇಷಣೆ ಮಾಡುವಾಗ ಗಾಂಡೀವ ಬಂದಾಗ ನಾನು ಸಂತೋಷ ಪಟ್ಟ ಇತ್ತು. ಹೌದು. ಅಗ್ನಿದೇವ ಕೊಟ್ಟ, ನನ್ನ ತಮ್ಮ ಅದನ್ನು ಪಡ್ಕೊಂಡ, ನಾನು ಸಂತೋಷ ಪಟ್ಟೆ. ನನಗದು ಪರಿಕರ ಅಂತ ಭಾವಿಸಿದೆ. ಹೌದಾ? ಆ ಪರಿಕರದ ಜೊತೆಗೆ ಅದನ್ನು ಇಟ್ಟುಕೊಳ್ಳುವವನ ವ್ರತ ಏನು ಅಂತ ನಾವು ಗಮನಿಸ್ತೇವೆ. ಸರಿ. ತಮ್ಮ ವ್ರತನಿಷ್ಠನಾಗಿದ್ದಾನೆ. ಆದ್ದರಿಂದಲೇ ನನ್ನ ಮಾತಿನಿಂದ ಅವನನ್ನು ಕೊಡ್ತಾ ಇಲ್ಲ. ಉಪಾಂಶ ವ್ರತ ಉಪಾಂಶ ವ್ರತದ ಬಲದಿಂದ ಅವ ಬರ್ತಾನೆ ಅಂದ್ರೆ ಈಗ ನಾನು ಸಾವಿಗೆ ಸಿದ್ಧನಾಗದಿದ್ರೆ ಪಾಪ ಬರ್ತದೆ. ನಾನೇ ಸಿದ್ಧ ಆಗ್ಬಿಟ್ರೆ ಅಂತ ನನ್ನ ಮುಖ ನೋಡಿ ಪ್ರಯೋಜನ ಇಲ್ಲ. ಯುಧಿಷ್ಠಿರ ಒಂದು ಪಾತ್ರ, ಒಬ್ಬ ಪಾರ್ಥ, ಘಟನೆ ಅಪಾರ್ಥ. ಹೌದಾ? ಅಲ್ಲ, ಅದನ್ನು ನಾವು ಸೇರಿಸೋದಿಲ್ಲ. ಅಲ್ಲ, ನಾನು ಸೇರಿಸ್ತೇನೆ. ಯಾಕಂದ್ರೆ ಇದನ್ನು ಸರಿ ಮಾಡಿದ್ರೆ ನನಗೆ ನಿರ್ವಾಹ ಇಲ್ಲ. ಆದ್ರೆ ಒಂದುಂಟು, ಅವನಾಗ್ಲಿ ನಾನಾಗ್ಲಿ ಇಷ್ಟು ಮುಕ್ತವಾಗಿ ಸ್ಪಷ್ಟವಾಗಿ ಮಾತಾಡ್ತೇವೆ. ಇದರಲ್ಲಿ ಅಪಾರ್ಥ ಎಂತದ್ದು ಅಲ್ಲ, ಅದು ಇರುವುದು. ಈಗ ಕೊಲ್ಲುವವನಿಗೂ ಸ್ಪಷ್ಟತೆ ಇದೆ, ಸಾಯುವವನಿಗೂ ಸ್ಪಷ್ಟತೆ ಇದೆ. ಕತ್ತಿ ತಾನಾಗಿ ಕೊಲ್ಲುವುದಿಲ್ಲ. ಇಲ್ಲ, ಇದರಲ್ಲಿ ಅಪಾರ್ಥ ಎಂತದ್ದು ಅಂತ ಹೇಳಿ. ಧರ್ಮಜ, ಈಗ ಅರ್ಜುನನ ಜೊತೆಗೆ ನಾನು ಸ್ವಲ್ಪ ಮಾತಾಡಬೇಕಾಗಿದೆ. ಬಾವಯ್ಯ, ನೀನೇನೆಲ್ಲ ಬರೇ ಭಾಷೆ ಅಲ್ಲ. ನೀನು ಕತ್ತನ್ನು ತಗ್ಗಿಸಿ ಕಡಿ ಎನ್ನುವ ಭಾವದಿಂದಲೇ ತಲೆವಾಗಿ ನಿಂತಿದ್ದಿ. ಆದ್ರೆ ನಾನು ಹಾಗಲ್ಲ. ನಾನು ಎರಡು ತುಂಡಾಗುವ ಬದಲು ಎರಡಿದ್ದದ್ದು ಒಂದೇ ಆಗಲಿ ಅಂತ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ಮತ್ತು ಒಂದು ಎರಡಾಗಲಿ ಅಂತ ಹೇಳಿದ ಆದೀತ. ಅಲ್ಲ, ಒಂದು ತುಂಡು ಮಾಡದೇ ಇದ್ರೆ ಆ ತುಂಡನ್ನು ಒಂದು ಮಾಡುದೇ. ಅಲ್ಲ, ಎರಡಿದ್ದದ್ದು ತುಂಡು ಮಾಡಬೇಕು. ಹೌದು. ಅಲ್ಲ, ಎರಡಿದ್ದದ್ದು ಒಂದಾಗ್ಲಿ ಅಂತಲೇ ಪ್ರಯತ್ನ ಮಾಡ್ತಾ ಇರುವುದು. ನಾನು ತಮ್ಮನ ಶೈಲಿಯಲ್ಲೇ ನಾನು ಹೇಳ್ತೇನೆ ಅಂತ ಗ್ರಹಿಸಬಾರದು. ಅಲ್ಲ, ಅದಕ್ಕೆ ಆದ್ರೂ ಒಂದೇ ಅನ್ಬೋದು, ಒಂದೇ ತುಂಡಾಗುದು. ಹೌದು. ಮತ್ತೆ ತುಂಡಾದ್ಮೇಲೆ ಪ್ರತ್ಯೇಕವಾಗಿ ಒಂದೊಂದೇ, ತುಂಡು ಎರಡು ಪ್ರತ್ಯೇಕವಾಗಿ ಒಂದೊಂದೇ. ಹಾಗೆ ಒಂದುಂಟು ಯುಧಿಷ್ಠಿರ, ಎರಡಾದ ಮೇಲೆ ತುಂಡು ತುಂಡು ಅಂತ ಹೇಳ್ತೇವೆ. ಅದನ್ನು ಒಂದೇ ತುಂಡು ಅಂತ ಹೇಳುವುದಿಲ್ಲ. ತುಂಡಾದ ಮೇಲೆ ಎರಡು ತುಂಡು, ತುಂಡು ಅದರ ಮೊದಲಿನ ನೆನಪಿನಲ್ಲಿ. ಹೌದು. ಪಾರ್ಥ, ಸ್ವಾಮಿ, ಅಣ್ಣನೇನೋ ತಲೆ ಬಾಗಿದ ಅಮ್ಮನ ಮುಂದೆ ಕತ್ತನ್ನು ಕತ್ತರಿಸುವಂತ. ಆದ್ರೆ ನಾವು ಸ್ವಲ್ಪ ವಿವೇಚನೆ ಮಾಡಿದರೆ ಧನಂಜಯ, ಕೇಳು ಕೇಳಯ್ಯ ಧನಂಜಯ, ಕೇಳು ಕೇಳಯ್ಯ ಧನಂಜಯ,
ಕೇಳು ಕೇಳಯ್ಯ ಧನಂಜಯ ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ ಹಿರಿಯರ ಕೊಲ್ಲುವೆನೆಂದೆಣಿಸಿದ ಬಲು ತರದುರಿತ ಉಪಶಮನಗಳುಂಟೆಲೆ ಹಿರಿಯರ ಕೊಲ್ಲುವೆನೆಂದೆಣಿಸಿದ ಬಲು ತರದುರಿತ ಉಪಶಮನಗಳುಂಟೆಲೆ ಕೇಳು ಕೇಳಯ್ಯ ಧನಂಜಯ ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ ಬರಿಯ ವಿಷಾದವಿದೆ ತಗೆ ಬಿಡು ಬಿಡು ಬರಿಯ ವಿಷಾದವಿದೆ ತಗೆ ಬಿಡು ಬಿಡು ಕರುವರಿಗಿದು ಬಹುಮಾನವೇ ಸುಮ್ಮನೆ ಬರಿಯ ವಿಷಾದವಿದೆ ತಗೆ ಬಿಡು ಬಿಡು ಕರುವರಿಗಿದು ಬಹುಮಾನವೇ ಸುಮ್ಮನೆ ಕರುವರಿಗಿದು ಬಹುಮಾನವೇ ಸುಮ್ಮನೆ ಕೇಳು ಕೇಳಯ್ಯ ಧನಂಜಯ ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ ಕೇಳು ಕೇಳಯ್ಯ ಧನಂಜಯ ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ ಧನಂಜಯ, ಕೃಷ್ಣ. ಎತ್ತಿದಂತಹ ಕತ್ತಿಯನ್ನು ಹ್ಮ್ ಒಮ್ಮೆಗಾದ್ರೂ ನಿನ್ನ ಕೆಳಗಿಳಿಸಲೇ ನಿನ್ನೆ ಎದುರು ಕತ್ತಿ ಎತ್ತುವ ಪ್ರಮೇಯ ಇಲ್ಲ. ಗೊತ್ತಾಯ್ತು. ಕೆಳಗಿಳಿಸಿದೆ. ಸಿಟ್ಟಿನ ಭರದಲ್ಲಿ ಆವೇಶದಿಂದ ನೀನು ಎತ್ತಿದ್ರು ಹ್ಮ್ ನಾನಾಡುವಂತಹ ಮಾತುಗಳನ್ನು ಕೇಳುವ ತಾಳ್ಮೆಯನ್ನು ನೀನು ವಹಿಸ್ತೀಯಂತೂ ನನಗೆ ಗೊತ್ತು. ಆವೇಶದಿಂದ ಕತ್ತಿ ಎತ್ತಿದ್ದಾದ್ರೆ ಕೇಳ್ತಿದ್ನೋ ಇಲ್ವೋ. ಹೌದು. ಆದ್ರೆ ಒಂದು ವೈಚಾರಿಕವಾದ ಹಿನ್ನೆಲೆಯಿಂದ ತೊಡಗಿದ್ರಿಂದ ನಿನ್ನ ಮಾತನ್ನು ಕೇಳುವಷ್ಟು ವ್ಯವಧಾನ ಉಂಟು. ಇಂತಹ ಅಪರೂಪವಾದಂತಹ ಸನ್ನಿವೇಶಗಳು ಸಂಭವಿಸಿದಾಗ ಯಾಕೆ ಹೀಗಾಯಿತು ಅಂತ ನಾವು ಸ್ವಲ್ಪ ವಿವೇಚಿಸಬೇಕೋ ಬೇಡವೋ ಹೇಳು. ನನ್ನ ವಿವೇಚನೆಯನ್ನು ನಿವೇದಿಸಿದ್ದೆ. ಇಲ್ಲ ಅರ್ಜುನ, ಧರ್ಮ ಹೌದು. ನಾವು ಏನನ್ನು ಹೇಳುತ್ತೇವೋ ಅದನ್ನು ಮಾಡಬೇಕು ಅಲ್ವಾ? ಸತ್ಯಂ ವದ, ಹೌದು, ಮಾಡಲೇಬೇಕು. ಆದರೆ ಎಷ್ಟೋ ಅಪರೂಪದ ವಿಶೇಷವಾದಂತಹ ಧರ್ಮಗಳಲ್ಲಿ ಆಡಿದಂತಹ ಮಾತನ್ನು ಈಡೇರಿಸದೇ ಇದ್ರೂ ಅವನು ಪುಣ್ಯ ಸಂಪಾದನೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವಲ್ಲ. ಹೇಳಿದ ಮಾತಿಗೆ ತಪ್ಪಿದ್ರು ಹೌದು. ಹೌದು, ಯಾಕಂದ್ರೆ ನಾನು ಆಡಿದಂತೆ ಸಾಮಾನ್ಯ ಧರ್ಮದಲ್ಲಿ ಏನನ್ನು ಆಡುತ್ತೇವೋ ಅದನ್ನು ಮಾಡಬೇಕು. ಹೌದು. ರೂಢಿಯೊಳಗೆ ಉತ್ತಮ ಯಾರು ಅಂತ ಕೇಳಿದ್ರೆ ಅಂತವನೇ. ಹೌದು. ಆದರೆ
ವಿಶೇಷ ಧರ್ಮಗಳಲ್ಲಿ ಹ್ಮ್. ಸೂಕ್ಷ್ಮವಾದಂತಹ ಉದಾಹರಣೆ ಒಂದೆರಡು. ಹ್ಮ್. ಗುರುವಿಗಿಂತಲೂ ತಂದೆ ಹೆಚ್ಚು ಗೌರವಾರ್ಹ, ಹ್ಮ್. ಅಧಿಕ. ಅವನಿಗಿಂತಲೂ ತಾಯಿ 100 ಪಟ್ಟು 1000 ಪಟ್ಟು ಅಂತ ಹೇಳ್ತೇವೆ. ಹ್ಮ್. ತನ್ನ ತಂದೆಯ ಮಾತನ್ನು ಈಡೇರಿಸುವುದಕ್ಕೆ ಪ್ರತಿಜ್ಞಾಬದ್ಧನಾಗಿ ಹೊರಟಂತಹ ರಾಮ ಹ್ಮ್. ಕೌಸಲ್ಯಾದೇವಿ ಅಂತಃಪುರಕ್ಕೆ ಬಂದಾಗ ಆ ತಾಯಿ ಆ ಮಾತನ್ನು ಆಡಿದರಂತೆ. ಹ್ಮ್. ತಂದೆಗಿಂತಲೂ ನನ್ನ ಮಾತು ಹೆಚ್ಚು ಮುಖ್ಯ, ನಾನು ನಿನ್ನ ತಾಯಿ, ಹ್ಮ್. ನಾನು ಹೇಳ್ತಾ ಇದ್ದೇನೆ, ನೀನು ಇಲ್ಲೇ ಇರು ಅಯೋಧ್ಯೆಯಲ್ಲಿ. ಹ್ಮ್. ಹೌದಲ್ಲ ಶಾಸ್ತ್ರವಚನ ಪ್ರಕಾರ? ಹ್ಮ್. ರಾಮ ನಿಂತನ? ಹ್ಮ್. ಅಲ್ಲ, ಕಾಡಿಗೆ ಹೋಗುವಂತ ಕೈಕೇಯಲ್ಲಿ ಆಡಿದ್ರು, ಅಂದ್ರೆ ಆ ವರಕ್ಕೆ ಬದ್ಧವಾಗಿ ಹೊರಡುವುದಕ್ಕೆ ಸಿದ್ಧನಾದ್ರು. ಹ್ಮ್. ಅದೇ ದಶರಥ ನೀನು ನಿಲ್ಲು ಮಗನೇ, ನನ್ನನ್ನು ಸೆರೆಮನೆಗೆ ಹಾಕಿ ನೀನೇ ಅಯೋಧ್ಯೆಯಲ್ಲಿ ಸಿಂಹಾಸನವನ್ನು ಏರು ಅಂತ ಹೇಳಿದನಂತೆ. ಹ್ಮ್. ರಾಮ ಹಾಗೆ ಮಾಡಿದನು? ಹ್ಮ್. ಯಾಕೆ? ಪಿತೃವಚನ ಅಲ್ವೋ, ಹ್ಮ್. ಹೇಳಿದ್ದನ್ನು ಮಾಡಬೇಕಲ್ಲ. ಹ್ಮ್. ಅಂದ್ರೆ ಹ್ಮ್. ಸಮಯವನ್ನು, ಸನ್ನಿವೇಶವನ್ನು, ಸಂದರ್ಭವನ್ನು ನೋಡಿಕೊಂಡು ಹ್ಮ್. ಯಾವುದು ಮಹತ್ವವನ್ನು ಪಡೆಯುತ್ತದೆ, ಯಾವುದು ಮುಖ್ಯವಾಗುತ್ತದೆ. ಕೌಶಿಕ ಅನ್ನುವಂತಹ ಒಬ್ಬ ಬ್ರಾಹ್ಮಣ ತಾನು ಸತ್ಯವನ್ನೇ ಹೇಳ್ತೇನೆ ಅಂತ ವ್ರತವಾಗಿ ಆಚರಿಸಿಕೊಂಡಿದ್ದನಂತೆ. ಹ್ಮ್. ಅವನು ಆಶ್ರಮದಲ್ಲಿ ಕುಳಿತಂತಹ ಹೊತ್ತಿನಲ್ಲಿ ಕಳ್ಳರು ಒಂದು ಕೇಳಿದರು. ಈ ಕತೆ ಹೇಳುವಾಗ ನನಗೊಂದು ಭಯ ಆಗೋದು. ಏನು? ಎಲ್ಲಿ ನಮ್ಮ ದಾರಿ ತಪ್ಪಿಸ್ತೀವ? ಒಂದೇ ಹೇಳು, ಹ್ಮ್. ನಿಮ್ಮ ದಾರಿ ತಪ್ಪಿದ್ರು ನೀವು ಬರುದು ನನ್ನ ದಾರಿಯಲ್ಲಿ ಅಲ್ಲ. ಅಂದ್ರೆ ತಪ್ಪು ದಾರಿಯಲ್ಲಿ ನೀವು ಕಳಿಸಬಾರದಲ್ಲ. ಅಲ್ಲ, ನಾನೇ ಆ ದಾರಿಯಲ್ಲಿ ಇರ್ತೇನಲ್ಲ, ಮತ್ತೆ ದಾರಿ ತಪ್ಪೀತೋ? ಹಾಗೆ ಅಂತ ನೀನಿರುವ ದಾರಿ ಎಲ್ಲ ಸರಿ ಅಂತ ನಾವು ಸ್ವೀಕರಿಸೋಣ. ಸ್ವೀಕರಿಸಿದ ಯಾಕಂದ್ರೆ ಕಾರಣ ನಿನ್ನದು 3ನೇ ದಾರಿ ಅಂತ ಒಂದು ಅಲ್ಲ, ಸ್ವೀಕರಿಸಿದ ಕಾರಣವೇ ಅಲ್ವಾ ಇಲ್ಲಿವರೆಗೆ ನನ್ನ ಜೊತೆಗೆ ಬಂದದ್ದು. ಆದ್ರೆ ನಾವು- ಈಗ ಜೀವನದ ಇಷ್ಟರವರೆಗೆ ಬಂದು ಇನ್ನು ನಿನ್ನ ದಾರಿ ಸರಿ ಇಲ್ಲ ಹೇಳಿದ್ರೆ ಅದಿತ್ತು. ಆಚೆ ಹಾಗಲ್ಲ. ಹಾ. ನಮ್ಮ ದಾರಿ ತಪ್ಪಿಸಿ ಬೇರೆಲ್ಲಿಯೋ ನಡೆಸಿ ಹ್ಮ್. ಇದು ನನ್ನದೇ ದಾರಿ ಅಂತ ಮತ್ತೆ ನೀವು ಮುದ್ರೆ ಒತ್ತುವುದಾ ಹೇಗೆ ಅಂತ? ಅಲ್ಲ, ಅದಕ್ಕೆ ನಾನು ಹ್ಮ್. 3 ದಿನ ನಿನಗೆ ಉಪದೇಶ ಮಾಡುವಾಗಲೂ ಕೊನೆಗೆ ಹೇಳಿದ್ದೇನೆ, ಹ್ಮ್. ನೋಡಿ ಇಷ್ಟನ್ನು ನಾನು ನಿನಗೆ ಹೇಳಿದ್ದೇನೆ, ಹ್ಮ್. ನಿನಗೆ ಬೇಕು ಅಂತ ಆದ್ರೆ ಮಾಡು. ವಿಮರ್ಶೆ ಮಾಡುವ ಅಧಿಕಾರ ನಮಗೆ ಉಂಟು. ಹ್ಮ್. ಇಂದು ಇಲ್ಲಿಯೂ ಉಂಟು. ಇಲ್ಲಿ ಉಂಟು, ಖಂಡಿತ, ಅನುಮಾನವೇ ಇಲ್ಲ. ಸತ್ಯಾಚರಣೆಯ ಸಂದರ್ಭದಲ್ಲೂ ಅದು ಹೇಗೆ ಪಾಪಭೂಯಿಷ್ಠವಾಗುತ್ತದೆ ಅಂತ ನಾನು ಹೇಳುವುದಕ್ಕೆ ಸತ್ಯ ಹೇಳಿದ್ರೆ ಪಾತಕ ಬರುವುದಿಲ್ಲ ಅಂತ ನಮಗೆ ನಿರ್ಣಯ, ಆದ್ರೆ ಬರ್ತದೆ ಅಂತ ನಿನ್ನ. ವರ್ತಕರು ಬಂದು ಆಶ್ರಮದ ಹಿಂಭಾಗದಲ್ಲಿ ಅಡಗಿದ್ದನ್ನು ನೋಡಿದಂತಹ ಕೌಶಿಕ ಹ್ಮ್. ಆ ವರ್ತಕರು ಬಂದು ನನ್ನ ಆಶ್ರಮದ ಹಿಂಭಾಗದಲ್ಲಿ ಅಡಗಿದ್ದ ಹೌದು ಅಂತ ಕಳ್ಳರಿಗೆ ಹೇಳಿದ. ಹ್ಮ್. ಕಳ್ಳರು ಹೋದ್ರು, ವರ್ತಕರನ್ನು ಕೊಂದ್ರು, ಹ್ಮ್. ಅವರಲ್ಲಿರುವಂತಹ ಸಂಪತ್ತನ್ನೆಲ್ಲ ಅಪಹರಿಸಿದ್ರು. ಹ್ಮ್. ಕಾಲಾಂತರದಲ್ಲಿ ಸತ್ಯವನ್ನೇ ಆಡಿದವನಿಗೆ ನರಕ ಪ್ರಾಪ್ತಿಯಾಯಿತು. ಕೌಶಿಕನಿಗೆ. ಕೌಶಿಕನಿಗೆ ಹ್ಮ್. ಪ್ರಾಣಿ ಹಿಂಸೆಯನ್ನು ಮಾಡುವುದು ಕೇವಲ ತನ್ನ ಮಕ್ಕಳನ್ನು, ತನ್ನ ಸಂಸಾರವನ್ನು ಸಾಕುವುದಕ್ಕೆ ಮಾತ್ರ. ಹ್ಮ್. ಹಿಂಸೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕೊಂದದ್ದೇ ಅಲ್ಲ ಬಲಾಕನನ್ನುವಂತಹ ವ್ಯಾಧ. ಹ್ಮ್. ಆದರೂ ಕಾಡಿನಲ್ಲಿ ಅನಿರೀಕ್ಷಿತವಾಗಿ ವಿಶಿಷ್ಟವಾದಂತಹ ಒಂದು ಪ್ರಾಣಿಯನ್ನು ಹ್ಮ್. ಈ ತನಕ ಅವನು ನೋಡಿದವನೇ ಅಲ್ಲ ಆ ಪ್ರಾಣಿಯನ್ನು, ಹ್ಮ್. ಆದರೂ ಅದನ್ನು ಕೊಲ್ಲಬೇಕು ಅಂತ ಅವನ ಮನಸ್ಸಿಗೆ ಅಂದಿಸಿದ. ಹ್ಮ್. ಅವನಿಗೆ ಆಹಾರವಾಗುವಂತಹ ಪ್ರಾಣಿಯೂ ಅದಲ್ಲ. ಹ್ಮ್. ಮನಸ್ಸಿನ ಪ್ರೇರಣೆಯಿಂದ ತನ್ನ ಧನುಸಿಗೆ ಬಾಣವನ್ನು ಹೂಡಿ ಆ ಪ್ರಾಣಿಯನ್ನು ಕೊಂದ ತಕ್ಷಣ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತಂತೆ. ದೇವತೆಗಳೆಲ್ಲ ಉಗೆ ಉಗೆ ಅಂತ ಹೇಳಿದರು. ಹ್ಮ್. ಅಂದ್ರೆ ಅದು ಅಂತಹ ಕ್ರೂರ ಪ್ರಾಣಿಯಾಗಿತ್ತು. ಓ. ಬ್ರಹ್ಮನಿಂದ ವರವನ್ನು ಪಡೆದು ಆ ಕಾಡಿನಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಕೊಲ್ಲಬೇಕು ಅನ್ನೋ ಸಂಕಲ್ಪದಿಂದ ಹೊರಟ ಪ್ರಾಣಿಯಾಗಿತ್ತು. ಹ್ಮ್. ಅಂದ್ರೆ ಹ್ಮ್. ಪ್ರಾಣಿ ಹಿಂಸೆಯನ್ನು ತಾನು ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿದವನಾದರೂ ಹ್ಮ್. ಅನುದ್ದೇಶ್ಯವಾಗಿ ಕೊಂದ ಹೊತ್ತಿಗೂ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಅರ್ಥಾತ್ ದೇವತೆಗಳನ್ನು ಹೊಗಳುತ್ತಾರೆ. ಹ್ಮ್. ಅಂದ್ರೆ ಹ್ಮ್. ಸನ್ನಿವೇಶ ಸಂದರ್ಭವನ್ನು ನೋಡಿ ಮಾಡಬೇಕು. ಅಂದ್ರೆ ಕೊಲ್ಲುವುದು ಅಪರಾಧ ಅಲ್ಲ, ಅಲ್ಲ, ಕೊಲ್ಲದಿರುವುದು ನಿರಪರಾಧಿತ್ವವೂ ಅಲ್ಲ. ಅಲ್ಲ, ಅಂದ್ರೆ ಮೇಲೆ ಹಿನ್ನೆಲೆಯನ್ನು ಕಾಣುತ್ತಿರುವ ಸತ್ಯ ಅಲ್ಲ, ಅಲ್ಲ. ಬೇರೆ ಇನ್ನೇನೋ ಒಂದು ಸತ್ಯವಾಗಿ ಉಂಟು. ಒಂದು ಕೇಳ, ಹ್ಮ್. ನಿನಗೆ ಪ್ರಥಮವಾಗಿ ಗಾಂಡೀವ ಸಿಕ್ಕಿದ್ದಲ್ಲ ನಿನ್ನ ಅಣ್ಣನಾದಂತಹ ಯುಧಿಷ್ಠಿರನು. ಅಲ್ಲ, ಅದಕ್ಕಿಂತ ಹೀಗೆ ಕೇಳಬಹುದಲ್ಲ. ಹೇಗೆ? ಅಣ್ಣನಿಗೆ ಮೊದಲು ತಮ್ಮ ಹುಟ್ಟಿದ್ದ, ತಮ್ಮನಿಗೆ ಮೊದಲು ಗಾಂಡಿವ ಅಂದ್ರೆ ಮೊದಲಾಗಿ ನನ್ನ ತಂದೆಯ ಸ್ಥಾನದಲ್ಲಿರುವವನು ನೀನು ನನ್ನ ಅಣ್ಣ ಅಂತ ಗೌರವವನ್ನು ಕೊಟ್ಟದ್ದು ಯುಧಿಷ್ಠಿರನಿಗೆ. ಅನುಮಾನವೇ ಇಲ್ಲ. ಗಾಂಡೀವ ನಿನಗೆ ಸಿಕ್ಕಿದ್ದು ಮತ್ತೆ ಆಮೇಲೆ. ಹೌದು. ಹಾಗಾಗಿ ಅದರ ಕುರಿತಾದ ಯಾವ ಪ್ರತಿಜ್ಞೆಗಳು ನಿಜವಾದ ಅರ್ಥದಲ್ಲಿ ನಿನ್ನ ಅಣ್ಣನನ್ನು ಬಾಧಿಸುವುದೇ ಇಲ್ಲ. ಎಂತ ಪ್ರತಿಜ್ಞೆಯ ಬದ್ಧತೆ ಎಂಬುದು ಪ್ರಾಚೀನತೆಯ ಮೇಲೆ ನಿರ್ಣಯ ಅಲ್ವಾ? ಅದಕ್ಕೆ ನಾನು ಆಡಿದ್ದು ಹೇಗೆ ಪ್ರಾಚೀನತೆ ಅಂತ ಹೇಳಿದ್ರೆ ಎಷ್ಟೋ ಸಲ ಆಡಿದ ಮಾತು ಮುಖ್ಯವಾಗುತ್ತದೆ, ಯಾರು ಆಡಿದ್ದು ಅನ್ನೋದು ಮುಖ್ಯವಾಗುತ್ತದೆ. ಆಡಿದ್ದನ್ನು ನಾನು ನೆರವೇರಿಸ್ತೇನೆ, ತಂದೆ ಹೇಳಿದ್ದನ್ನು ಮಾಡುತ್ತೇನೆ ಅಂತ ಹೇಳಿದ ರಾಮನಾದರೂ ಸನ್ನಿವೇಶವನ್ನು ನೋಡಿಕೊಂಡು ತಂದೆ ಆಡಿದ ಮಾತನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ದು ನಾನು. ಮತ್ತೆ ಇನ್ನೊಂದು ಏನು, ಹಾಗೆ ಮಾಡುವ ಬದಲಾಗಿ ಇನ್ನೊಂದೊಂದು ಮಾಡುವ ಮುಖೇನ ಅದರ ಫಲವನ್ನು ಪಡೆಯುವುದು. ರಾಮನಿಗೆ ನನಗೆ ಅನ್ವಯ ಮಾಡುವುದು ಅದು ನಿನಗೆ ಅದೇ ಅಲ್ಲ,
ಅದು ಆಗ್ತದೆ. ಹೇಗೆ ಅದೇ ಅಲ್ಲ ಆಗ್ತದೆ, ನೀನೇ ಹೇಳಿದ್ರೆ ಆಗ್ತದೆ. ಹೌದು. ಆದ್ರೆ ಹೇಗೆ ಅಂತ ನಮಗೊಂದು ಕುತೂಹಲ ಇಲ್ವಾ? ಹಿರಿಯರನ್ನು, ಹ್ಮ್ ಜ್ಞಾನಿಗಳನ್ನು ಹ್ಮ್ ಯಾರು ಆದರಣೀಯವಾದಂತಹ ಸ್ಥಾನದಲ್ಲಿ ಹ್ಮ್ ಯಾರು ಅಭಿವಂದ್ಯರು, ಯಾರಿಗೆ ನಾವು ಅಭಿವಾದನ ಮಾಡಬೇಕು ಹ್ಮ್ ಅಂತವರ ಕುರಿತಾಗಿ ಕತ್ತಿ ಎತ್ತುವುದು ಪಾಪ. ಹ್ಮ್ ಈಗ ಕತ್ತಿ ಎತ್ತಿಯಾಗಿದೆ ಕೊಲ್ತೇನೆ ಅಂತ ನೀನು ಹೊರಟಿದ್ದಿ, ಕೊಲ್ಲಬಹುದು. ಈಗಲ್ಲ, ಈಗಲ್ಲ. ಮತ್ತೆ ನಿನ್ನ ಹತ್ರ ಇದೊಂದೇ ಕತ್ತಿ ಇರುವುದಾ? ಇದಕ್ಕೆ ಎಂತದಂತ ಉತ್ತರ ಕೊಡು. ಯಾಕಂದ್ರೆ ನಾನು ಹಿಡಿದದ್ದು ನನ್ನ ಕತ್ತಿ ಆಗ್ತದೆ ಅಂತ ಆದ್ರೆ ಸಾವಿರಾರು ಇದ್ದೀರಿ. ಇದೆ ಅಲ್ಲ, ಸಾವಿರಾರು ಬೇಡ, ಒಂದು ಇನ್ನು ಈಗ ಮೊದಲೇ ಹಿಡಿದದ್ದು ಮಾತ್ರ ನನ್ನ ಕತ್ತಿ ಅಂತ ಆದ್ರೆ ಇದು ಒಂದೇ ಇರುವುದು. ತುಂಡು ತುಂಡು ಎರಡಾಗ್ತದೆ ಅಂತ ನೀನು ಹೇಳಿದೆ, ನಿನ್ನ ಅಣ್ಣನು ಹೇಳಿದ. ಅದು ಕೇವಲ ಆಯುಧದಿಂದ ಮಾತ್ರ ತುಂಡು ಮಾಡುವುದಲ್ಲ, ಮತ್ತೆ ನಾಲಿಗೆಯಿಂದಲೂ ತುಂಡು ಮಾಡ್ಲಿಕ್ಕೆ ಆಗ್ತದೆ. ನಾಲಿಗೆಯನ್ನು ತುಂಡು ಮಾಡುವುದು ಅಂತ ಅಲ್ಲ, ನಾಲಿಗೆಯಿಂದ ತುಂಡು ಮಾಡುವುದು ಅಂದ್ರೆ ಹೇಗೆ? ಹಿರಿಯರು ಯಾರಿದ್ದಾರೆ ಅಂತವರ ಕುರಿತಾಗಿ ದೂಷಣೆಯ ಮಾತುಗಳನ್ನಾಡಿದ್ರು ಅವರನ್ನು ಕೊಂದ ಹಾಗೆ. ಯಾರನ್ನು ನಾವು ಹೊಗಳಬೇಕು ಅಥವಾ ಆದರಣೀಯವಾದ ಸ್ಥಾನದಲ್ಲಿ ಕಾಣಬೇಕು, ಯಾರನ್ನು ಭವಾನ್ ಅಂತ ನಾವು ಹೇಳಬೇಕು, ಅಂತವನನ್ನು ತ್ವಮ್ ಅಂತ ಹೇಳಿದ್ರು ಸಾಕು. ಅಂದ್ರೆ ನಿಂದೆಯಿಂದಲೇ ಕೊಲ್ಲುವುದು. ಹಾಗಾಗಿ ಖಡ್ಗದಿಂದ ಹೀಗಲ್ಲ, ನೀನು ಸ್ವಲ್ಪ ನಿನ್ನ ಅಣ್ಣನನ್ನು ಅವಹೇಳನ ಮಾತುಗಳನ್ನು ಆಡಿದ್ರೂ ಕೊಂದ ಹಾಗಾಗ್ತದೆ. ಅವಹೇಳನ ಮಾತುಗಳನ್ನು ಸ್ವಲ್ಪ ಆಡಿದ್ರು ಅಂತಂದ್ರೆ ಒಂದೇ ವಾಕ್ಯದಲ್ಲಿ ಸಾಕು, ಅವಹೇಳನವೇ ಆಗಬೇಕು. ಅದು ನಿನ್ನ ವಿವೇಚನೆಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಕೇಳುವವರಿಗಾದ್ರೂ ಇದು ಅವಹೇಳನದ ಮಾತು ಅಂತ ಅನ್ನಿಸಬೇಕು. ಅದೇ ಅಂದ್ರೆ ನನ್ನ ಅಂತರಂಗದಲ್ಲಿ ಆ ಭಾವ ತುಂಬಿಯೇ ಆಡ್ಬೇಕಲ್ಲ. ಖಂಡಿತ. ಯಾಕಂದ್ರೆ ಹೇಳಿಲ್ಲ ಆದ ಕಾರಣ ಅಂತ ಹೇಳಿಕ್ಕೆ ಆಗುದಿಲ್ಲ. ನೋಡಿದವರು ಹೇಳಬೇಕು, ಮಾತಿನಿಂದಲೇ ಕೊಂದ ಅರ್ಜುನ. ಅಂದ್ರೆ ಎಲ್ಲಿಯೋ ನಮ್ಮ ಒಳಗು ಒಂದು ಅಸಹನೆ. ಕೆಲವರೆಲ್ಲ ಇಲ್ಲಿ ಕೂತು ಮಾತಾಡಿ ಕೇಳುವವರನ್ನು ಕೊಲ್ತಾರೆ. ಹೌದು, ಈಗ ನಮ್ಮನ್ನು ಕೇಳುವವರು ಯಾರು ಇಲ್ಲ ಅಂತ ನಾವು ಕೊಲ್ಲಿಕ್ಕೆ ಹೊರಟದ್ದು. ಈಗ ಕೇಳಲಿಕ್ಕೆ ಜನ ಉಂಟು ಆಯ್ತಲ್ಲ, ಹಾಗಾದ್ರೆ ಹೇಳಿದ ಹಾಗೆ ಕೊಲ್ಲಬೇಕಲ್ಲ. ನಮ್ಮ ಅಂತರಂಗದಲ್ಲಿ ಎಲ್ಲಿಯೋ ಒಂದು ಸಣ್ಣ ಅಸಹನೆ, ಒಂದು ಆಕ್ರೋಶ ಇರಬೇಕು, ಒಂದು ಇತ್ತು ಅಂತ ಕಾಣ್ತದೆ. ಅಲ್ಲಿ ಅದು ಪ್ರಕಟವಾದದ್ದು ಉಂಟಲ್ಲ. ನೀನೀಗ ಹೇಳಿದಾಗ ಹೌದಲ್ಲ, ಇವನಿಗೆ ಆಕ್ಷೇಪ ಮಾಡುವುದಕ್ಕೆ ವಿಷಯ ಉಂಟಲ್ಲ ಅಂತ ನನಗೂ ಕಾಣ್ತದೆ. ಕಾಣಬೇಕು. ಇಲ್ಲಿಯವರೆಗೆ ಸಹಿಸಿಕೊಂಡು ಬಂದಿದ್ದೇವಲ್ಲ ಇವನನ್ನು. ಭೂಪತಿ ಎಲೆ ಜಂಡ ದ್ರೌಪದಿ ನೀವು ಒಡ ಹುಟ್ಟಲ ಮಗೆಲ್ಲ ಎಲೆ ಜಂಡ ದ್ರೌಪದಿ ನಿನ್ನೊಡ ಹುಟ್ಟಲ ಮಗೆಲ್ಲ ಹಲವಂಗದಲ್ಲಿ ಕಷ್ಟವೈ, ಹಲವಂಗದಲ್ಲಿ ಕಷ್ಟವೈ. ನೆಲಸಿದಲ್ಲದೆ ಬೇರೆ ಸುಖವೆಂಬು ಅರ್ಥದಿಲ್ಲದಷ್ಟು ಕಾಣೆವೆಂದು, ನೆಲೆಸಿದಲ್ಲದೆ ಬೇರೆ ಸುಖವೆಂಬುದರ್ಥ ದಿಲ್ಲದಷ್ಟು ಕಾಣೆವೆಂದು. ಎಲೆ ಷಂಡನಪತಿ ಅಣ್ಣ ಅಂತ ಹೇಳಬೇಕಿತ್ತು, ಆದ್ರೆ ಹೇಳೋಣ ಅಂತ ನನಗೆ ಕಾಣುವುದೇ. ಯಾಕೆ ಕಾಣುವುದಿಲ್ಲ? ಇವ ಅಣ್ಣನ ಹಾಗೆ ಒಮ್ಮೆ ಆದರೂ ನಮ್ಮಲ್ಲಿ ನಡ್ಕೊಂಡಿರ್ಬೇಕಲ್ಲ. ಇವನಂಥವನ ತಮ್ಮಂದಿರಾಗಿ ಹುಟ್ಟಿದ್ದೇ ನಮ್ಮ ಪೂರ್ವ ಪಾತಕವು ಅಂತ ಕಾಣ್ತದೆ. ಈಗಲೂ ನೆನಪುಂಟು ನಾನಿವನ ದೃಷ್ಟಿಯಲ್ಲಿ ಎಷ್ಟು ಅಂತ. ಈ ಅರಣ್ಯದಲ್ಲಿ ಸತ್ತು ಬಿದ್ದೇವಂತೆ ನಾವು 4 ಜನ. ಯಾರನ್ನು ಬದುಕಿಸಬೇಕು ಅಂತ ಕೇಳಿದ್ರೆ ನಕುಲ ಬದುಕು. ಅರ್ಜುನ ಸಾಯಲಿಂತಲ್ವ, ಇವನ ಸಮ್ಮನಾರ್ಥಕ್ಕೆ ನನಗೆ ಬಂದದ್ದು. ಅಣ್ಣ 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 ಅಂತ ಇವನಿಗೆ ಸಂಪೂರ್ಣ ನಮ್ಮನ್ನು ನಾವು ತೆತ್ತುಕೊಂಡು ವ್ಯವಹರಿಸಿದರೆ ನಮ್ಮ ತಲೆಯ ಮೇಲೆ ಕಷ್ಟ ಪರಂಪರೆಗಳಲ್ಲದೆ ಬೇರೆ ಏನು ಬಂದದ್ದಿಲ್ಲ.
ತಮ್ಮಂದಿರಿಗೆ ಏನು ಬೇಕಾದ್ರೆ ಆಗಲಿ, ತಾನೇನಾಗಬೇಕು ಅಂತ ಬಯಸಿದನು ಅದನ್ನೇ ಅಪೇಕ್ಷಿಸ್ತಾ ಮುಂದೆ ನೃಪತಿಯಾಗಬೇಕು ಅಂತ ಇವನಿಗೆ ಅಪೇಕ್ಷೆ ಇರುವುದು. ಆದರೆ ಸ್ವಯಂ ಸಾಮರ್ಥ್ಯದಿಂದ ಮಾಡಲ್ಲ ಹೆಸರೌದಯ್ಯ ಯುಧಿಷ್ಠಿರ ಇವತ್ತು ಕಾಣಲಿಲ್ಲ. ಹಾಗಾದ್ರೆ ಏನು? ಉಳಿದವರ ಬಲದ ಆಧಾರದ ಮೇಲೆ, ತಮ್ಮಂದಿರ ಪರಾಕ್ರಮದ ಮೇಲೆ ತಾನು ರಾಜನಾಗಲಿ ಕೊಟ್ಟು ಮತ್ತೆ ಷಂಡ ನೃಪತಿ ಅಂತಲ್ಲದೆ ಮತ್ತೆ ಎಂಥದ್ದು ಅಂತ ಕರಿಬೇಕು ಇವನು. ಹಸ್ತಿನಾವತಿಗೆ ಬಂದ ಮೇಲೆ ನಾವು ಎಷ್ಟು ಅವಮಾನವನ್ನು ಅನುಭವಿಸಿದೆವು, ಅದಷ್ಟಕ್ಕೂ ಕಾರಣನಾಗಿ ನಿಂತವ ಇವನೇ. ಇವನಿಗೆ ರಾಜ್ಯಾಧಿಕಾರ ಕೊಡಬೇಕಾಗ್ತದೆ ಎಂಬ ಒಂದು ಸಂಕಟಕ್ಕಾಗಿ, ಅಂದ್ರೆ ಅಣ್ಣ ಅಲ್ಲ, ನಮ್ಮನ್ನು ಹಿಂಸಿಸುವುದಕ್ಕೆ ತೊಡಗಿದ್ದು ಕೌರವರು. ಆಯಿತು, ಕಷ್ಟವ ಸುಖವ ಅಣ್ಣ ಹೇಳಿದಂಗೆ ಕೇಳುವ ತಮ್ಮಂದಿರಾದೇವಲ್ಲ, ಅದು ನಮ್ಮ ಘನವಾದ ಅಪರಾಧ. ಇವ ಹೇಳಿದ ಹಾಗೆ ಕೇಳುವುದು, ಇವ ಹೋಗು ಅಂತಾನೆ ಹೇಳಿದ ಎಲ್ಲಿಗೆ ಹೋಗುವುದು, ಬಾ ಅಂತ ಹೇಳಿದಾಗ ಬರುವುದು, ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತು ನಡೆಸುವುದು. ಪ್ರಯೋಜನ ಯಾರಿಗೆ? ಎಲ್ಲ ತನಗೆ. ನಾರದರು ಬಂದರು, ಸ್ವರ್ಗದಲ್ಲಿ ಸ್ಥಾನ ಇಲ್ಲ ನಿಮ್ಮ ಅಪ್ಪಯ್ಯನಿಗೆ, ಆದ ಕಾರಣ ರಾಜಸೂಯಾಧ್ವರ ಮಾಡು. ಹೇಗೆ ಮಾಡ್ಲಿಕ್ಕೆ ಆದೀತು, ಏನು ಸಹಾಯ ಸಿಕ್ಕಿತು, ತನಗೆ ಸಾಮರ್ಥ್ಯ ಉಂಟು, ಒಂದು ಆಲೋಚನೆ ಮಾಡಲಿ, ಸಂಕಲ್ಪ ಮಾಡಿ ನಾನು ಜಾತಿಯರ ಕೇಳಿ ಯಾವ ಆಧಾರದ ಮೇಲೆ ಸಂಕಲ್ಪ ಮಾಡಿದಿ ಯಾರಿಗೊತ್ತು, ನಮ್ಮ ಮುಖ ನೋಡೋದು ಮತ್ತೆ. ತಾನು ಒಂದು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅನ್ನೋದು, ತನ್ನ ಬಾಯಿಂದಲೇ ತನ್ನ ಗಂಟಲಿನೊಳಗೆ ಹೋಗಬೇಕು ಅನ್ನೋದು ಮನುಷ್ಯನಿಗೆ ಬೇಕಾಬೇಡ. ಇವ ಆಗಲ್ಲ, ಇವರು ಬೇರೆಯವರ ದುಡಿಮೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳೋ ಜಾಯಮಾನದ. ನಾವು ರಾಜಸೂಯಕ್ಕಾಗಿ ಪರಿಶ್ರಮ ಪಡುವುದಲ್ಲದೆ ಇದ್ದಿದ್ರೆ, ಆಗ ಹೇಳಿದೆಯಲ್ಲ ರಾಜಸೂಯ ಅಧ್ವರದ ಅವಭೃತ ಸ್ನಾನವನ್ನು ಎಲ್ಲಿಂದ ಎತ್ತದೂ ಇರಲಿಲ್ಲ. ಆಯ್ತು, ಅಷ್ಟು ಮಾಡಿದ್ರಿಂದ ಏನು ಪ್ರಯೋಜನ ಆಯ್ತು? ಕೌರವಾದಿಗಳಿಗೆ ಮತ್ಸರ ಹುಟ್ಟುವಾಗ ನಿನ್ನ ಭಾಗ್ಯವನ್ನು ಕಂಡು ಕರುವಿ ಆಹ್ವಾನ ಬಂದದ್ದು ದ್ಯೂತಕ್ಕೆ. ಹೇಳಿಕೆ ಬಂತೋ ಇಲ್ವೋ ದ್ಯೂತಕ್ಕೆ? ಎದ್ದನಲ್ಲ ಕೂತಲ್ಲಿ, ಏನು ಚಪಲ ಇವನಿಗೆ, ಇವ ಧಾರ್ಮಿಕ, ನಮ್ಮನ್ನು ಕಟ್ಟಿಕೊಂಡು ಹಸ್ತಿನಾವತಿ ಗೊತ್ತಿತ್ತು ಅದು ಕಪಟ, ಸೋಲಿಸ್ತಾರೆ, ಅನ್ಯಾಯ ಆಗ್ತದೆ ಗೊತ್ತುಂಟು. ಹೇಳಿದ ಇದು ಕಪಟ, ಹೀಗೆ ಮಾಡುವ ಕ್ರಮ ಇಲ್ಲ, ಇಲ್ಲ ನಾವು ಮಾಡ್ತೇವೆ, ಆದೀತಾಗಲ್ಲ. ಎಂಥದ್ದು ಧರ್ಮ? ನಮ್ಮನ್ನು ಒತ್ತೆ ಇಟ್ಟದಲ್ವ ಇವ, ಅಣ್ಣ ತಮ್ಮಂದಿರನ್ನು ಒತ್ತೆ ಇಡೋದು ಇಡ್ಲಿಲ್ವ? ಇಲ್ಲ, ಹೋಗಿ ದ್ರೌಪದಿಯನ್ನು ಒತ್ತೆ ಇಟ್ಟನ, ತಾನು ಸಂಪಾದನೆ ಮಾಡಿದ್ದಲ್ಲ, ಹಾಗಾಗಿ ಏನೂ ತೊಂದರೆ ಇಲ್ಲ. ಆಯ್ತು, ವನವಾಸ ಬಂತು. ಅಲ್ಲಿ ಹೊರಟೆ ಕೌರವರ ಮೇಲೆ ನಮಗೆ ಆಕ್ರೋಶ ಹುಟ್ಟಿದ್ರು, ಇವನಿಗೆ ಒಂದೇನೆ ತೋರ್ತಿದ್ರು. ಪ್ರತಿಜ್ಞೆ ಮಾಡ್ಲಿಕ್ಕೂ ಸರಿಯಾಗಿ ಬಿಡ್ಲಿಲ್ಲ ಭೀಮತ. ಅವ ಹೊರಟಿದ್ದ ಅಣ್ಣನ ಕೈ ಸುಟ್ಟಾಗ್ತಾನೆ ಅಂತ ನಾತಾಡ್ದದ್ದು ಬೇಡ, ಇದು ಒಳ್ಳೇದಲ್ಲ ಅಂತ. ಇಲ್ಲದಿದ್ರೆ ಇವನಿಗೆ ಕೈಯಲ್ಲಿ ಅದು ಒಳ್ಳೇದಿತ್ತೋ ಏನೋ, ಎರಡನೇ ದ್ಯೂತ ಆಡ್ಲಿಕ್ಕೆ ಇರಲಿಲ್ಲ ಅಂತೂ ಆಯ್ತು. ಎಲ್ಲವನ್ನು ಕೌರವನಿಗೆ ಒಪ್ಪಿಸಿ ವನಾಭಿಮುಖವಾಗಿ ಹೊರಟ. ಅಲ್ಲಿ ಆದರೂ ಸುಖ ಒಂದೊಂದು ಮಾಡ್ತಾನೆ. ದೌಮ್ಯರು ಹೇಳಿದ್ರು, ಅಕ್ಷಯ ಪಾತ್ರೆಯನ್ನು ಪಡೀರಿ ಗೌರವನಿಂದ, ಇದು ಸೂರ್ಯನಿಂದ, ಇಲ್ಲದಿದ್ರೆ ಉಣ್ಣುವುದಕ್ಕಿಲ್ಲ. ಆಯ್ತು, ಅಕ್ಷಯ ಪಾತ್ರೆ ಸಿಕ್ಕಿ ದುರ್ವಾಸರು ಬಂದರು. ಆ ಪ್ರಕರಣ ನಿಮಗೆಲ್ಲ ನೆನಪಿರ್ಬೋದು, ಹೆಚ್ಚು ಕಾಲ ಆಗಲಿಲ್ಲ. ಬಂದ ದೂರ್ವಾಸರನ್ನು ಊಟ ಕೇಳಿ, ಮನೆಯಲ್ಲಿ ಉಂಟ ತಂದದ್ದು ಅಂತ ನೋಡದ ಯಜಮಾನ ಬಂದವರನ್ನೆಲ್ಲ ಊಟಕ್ಕೆ ಕರೆದ್ರೆ ಏನಾಗ್ತದೆ? ಅವರು ಸ್ನಾನಕ್ಕೆ ಹೋಗುವಾಗ ಇವನಿಗೆ ಕಳವಳ ಆಯ್ತು, ಈಗ ಎಂತದ್ದು ಮಾಡೋದು, ಎಂತದ್ದು ಮಾಡೋದು. ಮತ್ತೆ ಅವಳು ಪಾಪ ಕೃಷ್ಣನನ್ನು ಸ್ಮರಿಸಿ ಎಂಥದ್ದು ಒಂದಾಯ್ತು, ಉಳಿದವರಿಗೆ ಕಷ್ಟ ತಂದು ಹಾಕುವುದಲ್ಲದೆ ಒಂದೇ ಒಂದು ದಿನ ಕಷ್ಟದಿಂದ ನಿವಾರಣೆ ಮಾಡ್ಲಿಕ್ಕೆ ಹೊರಟಮಲ್ಲ. ಆಯ್ತು, ಆಗಲೂ ಭೀಮನಿಗೆ ಆಗಾಗ ಆಕ್ರೋಶ ಬರ್ತಿತ್ತು, ಏನಾದ್ರೂ ಮಾಡಿ ಹೋಗಿ ಕೌರವರು ನೋಡುದು. ಈಗ ಸಮಯ ಅಲ್ವಾ? ಕೀಚಕ ಸರಗೆ ಕೈ ಹಾಕಲಿಕ್ಕೆ ಬರುವಾಗ ಈಗ ಸಮಯ ಅಲ್ಲ. ಈ ತರುವ ಮುರಿಯದಿರು ಸುಜನ ಭ್ರಾತಕ ಆಶ್ರಯವಿದೆ. ಇಂಥ ಅಣ್ಣನನ್ನು ಕಟ್ಟಿಕೊಂಡು ತಮ್ಮಂದಿರು ಎಷ್ಟು ಕಷ್ಟಪಡಬಹುದು, ಇದಕ್ಕೆ ನಮ್ಮನ್ನು ಬಿಟ್ಟರೆ ಬೇರೆ ಉದಾಹರಣೆ ಇಲ್ಲ ಪ್ರಪಂಚದಲ್ಲಿ. ಕಳೆದ ಯುಗದಲ್ಲಿ ಒಬ್ಬ ಆಗಿ ಹೋಗಿದ್ದ, ತಮ್ಮಂದಿರಿಗಾಗಿ ತನ್ನನ್ನು ತಾನು ತೆತ್ತುಕೊಳ್ಳುವ ಯೋಗ್ಯತೆ ಇದ್ದ ರಾಮ. ಅವನ ತಮ್ಮಂದಿರಾಗಿ ಆದರೂ ಹುಟ್ಟುತ್ತಿದ್ರೆ ನಮ್ಗೆ ಆ ಭಾಗ್ಯ ಇಲ್ಲ. ಇವನ ತಮ್ಮಂದಿರಾದವ
ಆಯ್ತು, ವನವಾಸವೂ ಆಯಿತು, ಅಜ್ಞಾತವಾಸವೂ ಆಯಿತು. ದುರ್ಯೋಧನದಿಂದ ಹೇಳಿಕೆ ಬಂತು, ನಾವು ಯುದ್ಧ ಮಾಡಿ ಪಡೆಯಬೇಕು ನೀವು ಬೇಕಾದ್ರೆ. ಕೊನೆಗೆ ಹೇಳಿದ್ದಂಥದ್ದು ನಿಮಗೆ ವಿರಚಿಸಲ ಅರ್ಜುನ ಭೀಮಾದಿಗಳಂದ ಅಂದ್ರೆ ಯುದ್ಧ ನನ್ನಿಂದ ಆಯ್ತು ಅಂತ ಬೇಡ, ಭೀಮಾರ್ಜುನರು ಯುದ್ಧ ಅಂತ ಹೇಳಿದ್ರೆ ಅವರಿಂದಾಗಿ ಆಗಲಿ. ಪ್ರತಿಜ್ಞೆ ಮಾಡಿ ಅದನ್ನ ಈಡೇರಿಸಿಕೊಳ್ಳಿಕ್ಕೆ, ಸಂಪಾದನೆ ಮಾಡಲಿಕ್ಕೆ, ಕನಿಷ್ಠ ಮದುವೆಗೆ ಹೆಣ್ಣು ಹುಡುಕಲಿಕ್ಕೂ ನಾವೇ ಅದು. ಇವ ಎಲ್ಲದಕ್ಕೂ ಯಜಮಾನ. ನಿನ್ನೊಟ್ಟಿಗೆ ಹುಟ್ಟಿ ನಾವು ಸತ್ಯವು, ನೀನಲ್ಲ. ಯುಧಿಷ್ಠಿರನಂತೆ ಯುಧಿಷ್ಠಿರ ಕಾಣುವುದಿಲ್ಲ, ಯುದ್ಧ ರಂಗದಲ್ಲಿ ಪೆಟ್ಟು ತಿಂದು ಬಂದದ್ದು ಒಂದು ತಿರುಗಿಸಿ ಹೊಡಿಲಿಕ್ಕೆ ಕೊಡುವುದಿಲ್ಲ. ಅಲ್ಲಿಂದ ಅವನಿಯೋಳು ಕಲಿಕರ್ಣಗೆ ಇದಿರಾದ ಭಟರು ಕಾಣೆ ಬಂದೇ ಪಾರ್ಥ ನೀನು ಹೇಳ್ತಾನವ. ಕೃಷ್ಣ ಮುಗೀತ ನಡುಗುತ್ತಾ ಉಂಟು ಮೈ. ಅಂದ್ರೆ ಕೊಂದು ಬಿಟ್ನಲ್ಲ ನಾನು. ಇಷ್ಟಾದ ಮೇಲೆ ಇವನ ನಣ್ಣನೆಂದೋ ಭೂಪನೆಂದೋ ಕರೆಯುವುದಕ್ಕಿಲ್ಲ. ನನ್ನನ್ನು ನಾ ಕರೆಯಬೇಕು. ನಾನು ಪಾಪಿ ಬದುಕಿರಬಾರದು ಕೃಷ್ಣ, ನಾನು ಬದುಕಿರು. ಅದಕ್ಕೆ ನಂಬಳಿ ಕೈತೆ ಜಡಪಿಸುತ್ತ ಖಡ್ಗವ ಕೊರಳಿ ಕಾಣಿಸಿದ ತನ್ನ ಪ್ರಾಣವ ಕಳೆದನೆಂದು ಆಗ ಹೊರೆಯಿಂದ ಖಡ್ಗವನ್ನು ಸೆಳೆದಿದ್ದೆ, ಇವನ ತಲೆ ಕತ್ತರಿಸ್ತೇನೆ. ಹೌದು, ಬೇಡ, ಕೇವಲ ಮಾತಿನಿಂದ ಸಾಕು ಅಂತ ನಾನು ಆಡಿದ್ದೆ. ಮಾತಿನಿಂದ ಆಗುವುದೇನು? ಹತ್ಯೆ ಅವನ ಮಧ್ಯೆಯೇ ತಾನೆ. ಹೌದು. ಈಗ ಕತ್ತಿಯಿಂದ ತಲೆಯನ್ನು ಕತ್ತರಿಸಿ ಕೊಂದರೂ ಕೊಲೆ, ಮಾತಿನ ಕುರ್ಗಣೆಯಿಂದ ಕೊಂದರೂ ಕೊಲೆ. ಕೊಲೆ ಕೊಲೆ ಹೌದಲ್ಲ, ಕೊಲೆ ಅದಕ್ಕೆ ಸಮಾನ. ಆಯ್ತಲ್ಲ, ಅಣ್ಣನನ್ನು ಕೊಂದು ನಾನು. ಇನ್ನು ನನಗೆ ನಿನ್ನ ಪ್ರತಿಜ್ಞಾ ಪೂರಣ ಆಯ್ತಲ್ಲ. ನೀನಾಗ ಹೇಳಿದೆಯಲ್ಲ, ಯುಧಿಷ್ಠಿರನನ್ನು ಒಂದು ವೇಳೆ ಕೊಲ್ಲುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಇಟ್ಟುಕೋ. ಸಾಧ್ಯ ಆದೀತು, ನಾನೂ ತಡೆಯುವುದಿಲ್ಲ. ಕೊಂದ ಮೇಲೆ ಏನು ಮಾಡ್ತಿ, ಕೊಂದ ಮೇಲೆ ಏನು ಮಾಡ್ತಿ ಅಂತ ಈಗ ನೋಡ್ತೀಯ. ಅಲ್ಲ, ನೀನಾಗೆ ಹೇಳಿದೆ ಅದು ಮತ್ತಿನ ವಿಷಯ ಅಂತ. ಮತ್ತೊಮ್ಮೆ ಹೊರೆಯಿಂದ ಖಡ್ಗವನ್ನು ಸೆಳೆದಿದ್ದೇನೆ. ಇದು ಅಣ್ಣನನ್ನು ಕತ್ತರಿಸುವುದಕ್ಕಲ್ಲ, ಮತ್ತೆ ಅವನನ್ನು ಕೊಂದನಲ್ಲ, ನಾ ಬದುಕಿ ಉಳಿಯಬಾರದು. ಅದಕ್ಕಾಗಿ ನನ್ನ ಕೊರಳನ್ನು ಈ ಖಡ್ಗದಿಂದ ನಾನೇ ಕತ್ತರಿಸಿಕೊಳ್ತೇನೆ. ಕೃಷ್ಣ, ಅನುಮತಿಯನ್ನು ಕೊಡು. ಅರ್ಜುನ ತಿಳಿಧನಂಜಯನಿರದೆ ತನ್ನಗಳಿಗೆ ತಾನೇ ಪೊಗಳುವನಾವನು. ತಿಳಿಧನಂಜಯನಿರದೆ ತನ್ನಗಳಿಗೆ ತಾನೇ ಪೊಗಳುವನಾವನು. ತನ್ನಗಳಿಗೆ ತಾನೇ ಪೊಗಳುವನಾವನು. ಪೊಗಳುವ ನಾವನು. ಮುಳಿದು ತನ್ನನೆ ಕೊಂದು ಕೊಂಡವನೆಂಬ ಶ್ರುತಿ ವಚನ ತಿಳಿಧನಂಜಯ ಇರದೆ ತನ್ನಗಳಿಗೆ ತಾನೆ ಪೊಗಳುವ ನಾವನು. ಮುಳಿದು ತನ್ನನೇ ಕೊಂದು ಕೊಂಡವನೆಂಬ ಶ್ರುತಿ ವಚನ ಶ್ರುತಿ ವಚನ ಶ್ರುತಿ ವಚನ ಅಳುಕದರಿಂದೀಗ ತವ ಹೆಗ್ಗಳಿಗೆ ತನಗಳ ನೀನೇ ಪೊಗಳಿಕೋ. ತವ ಹೆಗ್ಗಳಿಗೆ ತನಗಳ ನೀನೇ ಹೊಗಳಿಗೋ.
ಸುಳಿವ ದೋಷದ ಭಯ ವಿನಾಶವಗುದು ಕಡೆಗೆಂದ ಸುಳಿವ ದೋಷದ ಭಯ ವಿನಾಶವಗುದು ಕಡೆಗೆಂದ ತಿಳಿದನಂಜಯ 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 ಕತ್ತಿಯನ್ನು ಎತ್ತಿ ನಿನ್ನ ಕತ್ತನ್ನೇ ಕತ್ತರಿಸಿಕೊಳ್ತೇನೆ. ಮತ್ತೆ ಬೇರೆ ದಾರಿ ಇಲ್ಲ. ಒಂದೇ ಹೇಳು ಅರ್ಜುನ, ಏನು? ಮುಖ ಇದ್ದವನಿಗೆ ಬೆನ್ನಿರ್ತದೆ, ಬೆನ್ನಿದ್ದವನಿಗೆ ಮುಖ ಇರ್ತದೆ. ಗೊತ್ತಾಯ್ತಾ? ಅಷ್ಟು ಗೊತ್ತಾಯ್ತು. ಯಾವುದು? ಮುಖ ಇದ್ದವನಿಗೆ ಬೆನ್ನಿರ್ತದೆ, ಬೆನ್ನಿದ್ದವನಿಗೆ ಮುಖ ಇರ್ತದೆ. ಯಾವ ವಿಷಯಕ್ಕಾದ್ರೂ ಇನ್ನೊಂದು ಮುಖ ಇರ್ತದೆ ಅಂತ. ಪಾರ್ಥಿವ ಒರೆಯಲ್ಲಿ ಖಡ್ಗ ಇದೆ. ಹೌದು. ಈ ಖಡ್ಗಕ್ಕೆ ಒಂದೇ ಬಾಯಿಯೋ ಅಲ್ಲ ಎರಡು ಬಾಯಿಯ ಖಡ್ಗವೋ ಇರ್ತದ? ಇರ್ತದೆ ಅಂತ ಹೇಳ್ತಾರೆ, ನಾನು ನೋಡ್ಲಿ. ಅದೇ ಹಾಗೂ ಕತ್ತರಿಸಬಹುದು, ಹೀಗೂ ಕತ್ತರಿಸಬಹುದು. ಹೌದು. ಈಗ ಹಿರಿಯರನ್ನು, ಜ್ಞಾನಿಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಮುಖೇನವೇ ಕೊಲ್ಲುವುದಕ್ಕಾಗ್ತದೆ ಅಂತಾದ್ರೆ ಆದ್ರೆ ನಿನ್ನನ್ನು ಬದುಕಿಸಿಕೊಳ್ಳುವುದಕ್ಕೆ ನನಗಾಗುವುದಿಲ್ಲ. ನನ್ನನ್ನು ಬದುಕಿಸಿಕೊಳ್ಳು. ಹೌದಪ್ಪ. ಹಾಗೆ ಬದುಕಿಸು. ನಿನ್ನನ್ನು ಕೊಂದು ಮತ್ತೆ ಬದುಕಿಸು. ಹಾಗಾದ್ರೆ ಕೊಲ್ಲು. ನಾನೇ ಸಾಯುವುದಕ್ಕೆ ನೀನು ಕೊಲ್ಲುವುದೇ ಒಳ್ಳೆಯದಲ್ಲ. ಅದೇ ನಾನು ಆಡಿದ್ದು. ಏನು? ಧರ್ಮರಾಯನ ಕುರಿತಾಗಿ ನಿಂದೆಯ ಮಾತುಗಳನ್ನು ಆಡಿದೆ. ಹೌದು, ನೀನು ಹೇಳಿದೆ ಈಗೊಂದು ದಾರಿ ಉಂಟು ಕೊಲ್ಲಿಕ್ಕೆ. ಹೌದು. ಕೊಂದಾಯ್ತಲ್ಲ, ಕೊಂದ ಪಾಪ ಉಂಟಲ್ಲ, ಅಪರಾಧ ಭಾವ ಉಂಟಲ್ಲ. ಉಂಟು. ನನಗೆ ಉಂಟು. ಇನ್ನ ಬದುಕುದೇ. ಅಲ್ಲ, ನೀನು ಸಾಯ್ಬೇಕೀಗ. ಹೌದು, ಸಾಯ್ತೇನೆ ಅಂತ ಹೊರಟೆ ಬೇಡ ಅಂತ. ಆ ಕತ್ತಿಯಲ್ಲಿ ಕಳೆದಲ್ಲ. ಮತ್ತೆ ನೀನು ಸಾಯುವುದಕ್ಕೆ ನಾನು ಬೇರೆ ವಿಧಾನ ಹೇಳ್ತೇನೆ. ವಿಷಯ ಉಂಟಾ? ಇಲ್ಲ. ಮತ್ತೆ ವಿಷಯ ಇದ್ದು ನಾನು ನಿನಗೆ ಕೊಟ್ಟೇನೆ. ಅಲ್ಲ, ನನಗೆ ಕೊಡುವುದಕ್ಕೆ ಅಂತ ಏನಾದ್ರು ಉಂಟಾ? ಇಲ್ಲ. ವಿಷಯ ಉಂಟು. ವಿಷಯ ಹೌದು. ಸಾಯಲಿಕ್ಕೆ ಹೊರಟವನಿಗೆ ಎಂತದ್ದು? ಸಾಯುವ ವಿಷಯ ಮತ್ತು ಯಾವ ರೀತಿಯಲ್ಲೆಲ್ಲ ಸಾಯಬಹುದು, ಯಾವ ರೀತಿಯಲ್ಲೆಲ್ಲ ಬದುಕಿಸಬಹುದು ಅನ್ನೋ ಅದರ ವಿಷಯ. ಬಗ್ಗೆ ಒಂದು ಸಂಶೋಧನೆ ಮಾಡುವ ಆಸಕ್ತಿ ನನಗಿಲ್ಲ. ನಾವು ಬದುಕಿರಬಾರದು ಅಂತ ಸಾಯ್ಲಿಕ್ಕೆ ಹೊರಟವ, ಸಾಯುವುದು ಹೇಗೆ ಅಂತ ಸಾಲವು ವಿಧಾನ ಉಂಟು ಅಂದ್ರೆ ನನಗೆ ಎಂತದಕ್ಕೆ ಅರ್ಥ ಬೇಕು, ಜೀವನದಲ್ಲಿ ಬೇಕು. ಇದು ನಮಗಿಂತ ಹಿರಿಯರು, ಜ್ಞಾನಿಗಳು ಯಾರಿದ್ದಾರೆ ಅಂತವರನ್ನು ಅವಹೇಳನ ಮಾತುಗಳನ್ನು ಆಡಿದ್ರೆ ಕೊಲ್ಲುವುದಕ್ಕಾಗ್ತದೆ ಅಂತ ನಾನು ಹೇಳಿದೆ. ಇದು ಶಾಸ್ತ್ರ ವಚನ. ಸರಿ. ಇನ್ನೂ ಒಂದುಂಟು, ತನ್ನ ಅಗ್ಗಳಿಕೆಯನ್ನು, ತನ್ನ ಹೆಗ್ಗಳಿಕೆಯನ್ನು ತಾನೇ ಯಾರು ಹೇಳ್ತಾ ಹೋಗ್ತಾನೆ ಅವನು ಸ್ವತಃ ಅವನು ಸತ್ತ ಹಾಗೆ, ಅಂದ್ರೆ ತನ್ನನ್ನು ತಾನೇ ಕೊಂದುಕೊಂಡ ಹಾಗೆ ಅಂತ. ಈಗ ನನಗೆ ಸಾಯ್ಲಿಕ್ಕಿರುವ ದಾರಿ ಹೇಳುದು. ಹೌದು, ಪ್ರಪಂಚದಲ್ಲಿ ಕೆಲವು ಜನ ಹಾಗೆ ಸತ್ತಾಗಿದೆ. ಈಗ ಅರ್ಜುನನು ಅವರ ಸಾಲಿನಲ್ಲಿ ನಿಂತ. ಒಮ್ಮೆ ಆಗಬೇಕು ಹಾಗೆ. ಆದಿತ್ತಪ್ಪ, ಮತ್ತೆ ಅದನ್ನು ಎಷ್ಟು ಸಲ ಸಾಯ್ಲಿಕ್ಕೆ ಕೆಲವರು ದಿನ ಸಾಯ್ತಾ ಇರ್ತಾರೆ. ನೀನು ಒಂದೇ ಸಲ ಸಾಕು. ನಾನು ಒಂದೇ ಸಲ ಸಾಯುವಂತಿದ್ದೆ. ಅರ್ಜುನ, ನಾನು ವಿನೋದಕ್ಕಾಡಿದು. ಇದು ಕೇವಲ ನಮ್ಮ ಶಿಬಿರದಲ್ಲಿ ನಡೆದಂತಹ ಪ್ರಸಂಗ. ಒಂದೇ ಹೇಳು, ಈಗ ನಿನ್ನ ಗಾಂಡೀವವನ್ನು ಸುಡಬೇಕು ಅಂತಲೋ ಅಥವಾ ಅರ್ಜುನ ನಿಷ್ಪ್ರಯೋಜಕ ಅನ್ನುವ ಭಾವದಿಂದಲೋ ನಿಮ್ಮ ಅಣ್ಣ ಹೇಳಿದನು ಅಲ್ಲ. ಎಷ್ಟೋ ಸಲ ಏನಾಗ್ತದೆ, ಬೈಯುವುದಾಗ್ಲಿ ಅಥವಾ ತಮ್ಮ ಎದುರಾಳಿಯನ್ನು ಹೊಗಳುವುದಾಗ್ಲಿ ಅವನಲ್ಲಿ ಮತ್ತಷ್ಟು ಉತ್ಸಾಹ ಹೆಚ್ಚಾಗ್ಲಿ ಅನ್ನುವ ಕಾರಣಕ್ಕಾಗಿ ಇರ್ತದಲ್ಲ. ಅಂದ್ರೆ ಕರ್ಣನನ್ನು ಆದಷ್ಟು ಬೇಗ ನೀನು ಕೊಲ್ಲಬೇಕು ಅನ್ನುವಂತಹ ನೆಲೆಯಿಂದ ಹೇಳಿದ ಬಿಟ್ರೆ ಅಂತರಂಗದಲ್ಲಿ ನಿನಗಾದ್ರೂ ಧರ್ಮರಾಯನ ಕುರಿತ ಅಗೌರವ ಉಂಟೋ ಅಲ್ಲ, ಧರ್ಮರಾಯನಿಗಾದ್ರೂ ನಿನ್ನ ಧೈರ್ಯದ ಕುರಿತು, ನಿನ್ನ ಸಾಮರ್ಥ್ಯದ ಕುರಿತಾಗಿ ಸಂಶಯ ಇರ್ತದ? ಅವನ ಬಗ್ಗೆ ಯಾವ ಅಹಿತವಾದ ಒಂದು ಭಾವ ಇದ್ರೂ ನಾನು ಸಾಯ್ಬೇಕು ಅಂತ ಹೊರಟೇನು. ಅದನ್ನೇ ನಾನು ಆಡಿದ್ದು. ಹಾಗಾಗಿ ನನಗೆ ಬೇಕಾದ್ದು ನೀವಿಬ್ಬರು ಬದುಕಬೇಕಾದ್ದು. ಪಾಂಡವರು ನನ್ನ ಪ್ರಾಣಗಳು ಅಂತ ನಾನು ಆಡಿದ ಮೇಲೆ ನಿಮ್ಮನ್ನು ನಾನು ಕಳಕೊಂಡೆ ಅಂತ ಆದ್ರೆ ಮತ್ತೆ ಕೃಷ್ಣ ಇರುವುದಕ್ಕುಂಟ. ಅಂದ್ರೆ ಕೃಷ್ಣ ಅಂದ್ರೆ ಈ ಭೌತಿಕ ಕಾಯ ಇರ್ತದೆ.
ಧರ್ಮರಾಜ ಜನಿಸುವಂತಹ ಕಾಲದಲ್ಲೇ ಅಶರೀರವಾಣಿಯಾಗಿದೆ ಧರ್ಮಾತ್ಮ ಅಂತ. ಅವನ ಸಹೋದರನಾದಂತಹ ನೀನು ಅನೇಕ ಕಾರ್ಯಗಳನ್ನು ಮಾಡಬೇಕಾದವನು. ಹಾಗೆಂದು ಮಾತಿನಲ್ಲಿ ಆಡಿದ್ದುಂಟಲ್ಲ ನಾಲಿಗೆಯಲ್ಲಿ, ಅದಕ್ಕೆ ತೊಡಕು ಬಾರದಂತೆ ನೀನೊಂದು ಕೆಲಸ ಮಾಡು. ಸಾಧ್ಯವಾದಷ್ಟು ನಿನ್ನನ್ನು ನೀನು ಹೊಗಳಿಕೊಂಡ್ರೆ ಸತ್ತ ಹಾಗೆ. ಹೌದು ಹೌದು. ಆತ್ಮ ಪ್ರಶಂಸೆಯಿಂದ ನನ್ನ ಮರಣವನ್ನು ನಾನು ಕಾಣಬೇಕಾದ. ಈ ವಿಷಯದಲ್ಲಿ ಒಂದು ತೊಡಕುಂಟು. ಏನು? ನಾನು ನಂಬದೇ ಇದ್ದದ್ದನ್ನು ಆಡ್ಬೇಕಾಗ್ತದೆ. ಅಲ್ಲ, ನಂಬದೇ ಇದ್ದದ್ದಲ್ಲ, ಮತ್ತೆ ನೀನು ಏನನ್ನೆಲ್ಲ ಮಾಡಿದ್ದೀಯ ಅದನ್ನೇ ಹೇಳಿಕೊಂಡ್ರು ಸಾಕು. ಹೌದು, ಅದರಿಂದ ಏನಾಯ್ತು ಎಂಬುದನ್ನು ನಾನು ನಂಬದೇ ಇದ್ರು ಮಾಡಿದ್ದನ್ನು ಹೇಳ್ಬೇಕು. ಅಂದ್ರೆ ಅದು ನನ್ನ ಅಹಂಕಾರದ ಪ್ರತೀಕವಾಗಿಯೇ ಮುಂದೆ ನಿಲ್ಲ. ನಾನು ಮಾಡಿದ್ದೇನೆ ಅನ್ನುವುದು ಕೂಡ ಅದೇ ಅಲ್ವಾ? ಅಲ್ಲ, ಮಾಡಿದ್ದೌದು ನೀನಲ್ಲ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕಾ? ಈಗ ಇವತ್ತು ನೀನೇ ನಾನೇ ಹೇಳ್ಬೇಕು. ಯಾವತ್ತು ನಾವು ಹೇಳ್ಬೇಕಾದ್ರು, ಇವತ್ತು ನೀನೇ ಹೇಳ್ಬೇಕು. ಈಗ ನಾ ಮಾಡಿದ್ದೌದು ಅಂತ ಯಾಕೆ ಹೇಳಿದೆ? ಒಂದು ತಳಪಾಯ ಇಲ್ಲದೆ ಸೌಧ ಕಟ್ಲಿಕ್ಕೆ ಬರುವುದಿಲ್ಲ, ಸಾಧ್ಯವೇ. ಹಾಗಾದ್ರೆ ಅರ್ಜುನನ ಆತ್ಮ ಪ್ರಶಂಸೆ ಎಂಬ ತಳಪಾಯ ತಾನು ಮಾಡಿದ ಸಾಧನೆಯ ಮೇಲೆ ನಿಂತದ್ದು. ಬೇಕಾದ್ರೆ ನಿನ್ನ ಹುಟ್ಟಿನಿಂದಲೇ ತೊಡಗಿ. ಏನು ಒಂದೆರಡು ನನ್ನ ಸಾಧನೆ. ಭೂಪತಿ ಯುಧಿಷ್ಠಿರ, ಒಮ್ಮೆ ಸರಿಯಾಗಿ ಕಣ್ಣು ಬಿಟ್ಟು ನನ್ನನ್ನು ನೋಡು. ನೀನಿವತ್ತು ಕರ್ಣನಿಂದ ಪೆಟ್ಟು ತಿಂದು ಬಂದವ, ಹೇಳಲಿಕ್ಕಾಗದ ಅಸಹಾಯಕತೆಯಲ್ಲಿ ಮಲಗಿಕೊಂಡಿದ್ದೀಯೆ. ನಿನ್ನನ್ನು ಕಾಣಬೇಕು ಎಂಬ ಹಂಬಲದಿಂದ ನಾನು ತಿರುಗಿ ಬರುವಾಗ ಕರ್ಣನೇ ಎದುರಾದ, ಹೊಡೆದು ಅಡಿಸಿ ಬಂದಿದ್ದೇನೆ. ಕೊಲ್ಲೋಣ, ಯಾವಾಗ ಬೇಕಾದರೂ ಕೊಂದೆ. ಪ್ರತಿಜ್ಞೆ ಮಾಡಿದ ನನಗೆ ಅದನ್ನು ಈಡೇರಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಎಣಿಸಿದ್ಯಾ? ನಿನಗೂ ನನಗೂ ಇರುವ ಸರಿಯಾದ ವ್ಯತ್ಯಾಸವನ್ನು ಗಮನಿಸುವಂತ ಹೇಳಿದ್ಯಾಕೆ? ಎನ್ನಂತ ಬಲವಂತರುಂಟೆ. ನೀನು ಯುದ್ಧದಲ್ಲಿ ಗೆಲುವಿಗಾಗಿ ಹಂಬಲಿಸುವುದಿದ್ರೆ ಆಶ್ರಯಿಸಿದ ಯಾರ ಪರಾಕ್ರಮವನ್ನು? ಈ ಪಾರ್ಥನ ಪರಾಕ್ರಮವನ್ನು. ಒಂದು ಸಲ ನೆನಪು ಮಾಡಿಕ. ಋಷ್ಯಶೃಂಗದಿಂದ ನಾವು ಹಸ್ತಿನಾವತಿಗೆ ಬಂದ ಮೇಲೆ ನಮ್ಮ ಬದುಕಿನಲ್ಲಿ ಏನೆಲ್ಲ ಸಂಭವಿಸಿತು, ಯಾವ ಯಾವ ಆಪತ್ತುಗಳಿಂದ ಅರ್ಜುನ ನಿಮ್ಮನ್ನು ಪಾರು ಮಾಡ್ತಾ ಬಂದ ಎನ್ನುವುದನ್ನು ನಮ್ಮ ಆಲೋಚನೆ ಮಾಡು. ನನ್ನ ತೋಳ ಬಲುಹಿನಿಂದ ಬದುಕಿ ಉಳಿದಿದ್ದಿ ನೀನು. ನಿನ್ನ ಜೀವ ನನಗೆ ಋಣಿಯಾಗಿರಬೇಕಾದದ್ದು. ಪಾರ್ಥನ ಪರಾಕ್ರಮವನ್ನು ಸಣ್ಣದು ಅಂತ ಎಣಿಸಬೇಡ. ಅಗ್ನಿದತ್ತವಾದ ಈ ವಿಶಿಷ್ಟವಾದ ಸಂಪತ್ತುಗಳು ಇದ್ದರೂ ಅರ್ಜುನ ಪರಿಪೂರ್ಣ ಅಲ್ಲ. ಆದ್ರಿಂದ ಪರಮೇಶ್ವರ ಅನುಗ್ರಹ ಬೇಕು. ಅದಕ್ಕೆ ಬೇಕಾಗಿಯೇ ತಾನು ಇಂದ್ರಕೀಲಕ್ಕೆ ಹೋಗಿ ಪರಮೇಶ್ವರನನ್ನು ಒಲಿಸಿ ಏನಯ್ಯ ಕಾಡಾಕಾಡಿಯಾದ ಹೋರಾಟವನ್ನು ಮಾಡಿ ಶಿವನ ಸಂಕೇತವಾದ ಲಿಂಗದ ನೆತ್ತಿಯ ಮೇಲೆ ಇನ್ನೂ ಪಾರ್ಥ ಪ್ರಹಾರ ಎಂಬುದನ್ನು ರೇಖಿಸಬೇಕಾಗಿದೆ. ಹಾಗಾದ್ರೆ ನಮ್ಮ ಯೋಗ್ಯತೆ ಅಂತದ್ದು. ಪಾಶುಪತವನ್ನೇ ನನ್ನ ಸತ್ವವನ್ನಾಗಿಸಿಕೊಂಡವ. ಅರ್ಜುನನ ಯೋಗ್ಯತೆಗೆ ಸಂಪೂರ್ಣ ವೈಷ್ಣವಿ ಶಕ್ತಿಯು ಒಲಿದು ಬಂದಿದೆ. ಬ್ರಹ್ಮಾಸ್ತ್ರದ ಸಿದ್ಧಿ ಮೊದಲೇ ಆಗಿ ಹೋಗಿದೆ. ಹಾಗಾದ್ರೆ ಇದರಿಂದ ಅರ್ಥವೇನು? ತ್ರಿಮೂರ್ತಿಗಳ ಪೂರ್ಣ ಸತ್ವ ಮೈವಡೆದು ಬಂದವ ಅರ್ಜುನ. ನಿನಗೆ ಬೆನ್ನ ಹಿಂದೆ ಬಿದ್ದ ತಮ್ಮ ಎಂಬ ಲಕ್ಷ್ಯ ಅವಜ್ಞೆ. ನನ್ನ ಯೋಗ್ಯತೆಯನ್ನು ಪ್ರಪಂಚ ಕಂಡಿದೆ. ನೀನಿವತ್ತು ಒಬ್ಬನಿಂದ ಘಟನೆಯಿಂದ ಬಂದದ್ದಲ್ಲ. ಇದೇ ಕರ್ಣ ಸಮೇತವಾದ ಸಮಸ್ತ ಕುರುಸೇನಾ ವಾಹಿನಿ ಅವರ ನಾಯಕರೊಂದಿಗೆ ನನ್ನ ಮೇಲೆ ಬೀಳುವುದಕ್ಕೆ ಬಂದಾಗ ಆ ಹೆಬ್ಬೇಡಿಯಾದ ಉತ್ತರ ಕುಮಾರನನ್ನು ಸಾರಥಿಯನ್ನಾಗಿಸಿಕೊಂಡು ಅಶೋಕವನ್ನು ಹುಡಿಕೊಟ್ಟಿದ್ದೇನೆ. ಅರ್ಜುನನ ಯೋಗ್ಯತೆಯನ್ನು ಆಡುವುದಕ್ಕೆ ನಾಲಿಗೆ 100 ಬೇಕಾದೀತು ಪ್ರಪಂಚಕ್ಕೆ. ಶಸ್ತ್ರ ಪರೀಕ್ಷಾ ರಂಗದಿಂದ ಬಹಳ ಹೇಳಿದೆಯಲ್ಲ, ಕರ್ಣ ದೊಡ್ಡವಾಗಲಿಲ್ವ ನಿನ್ನೆದುರು? ಏನ್ ಮಾಡ್ಲಿಕ್ಕಾಯ್ತು ಕರ್ಣನಿಂದ ಇಲ್ಲಿಯವರೆಗೆ ನನ್ನನ್ನು? ಒಂದು ಯುದ್ಧದಲ್ಲಿ ಕರ್ಣ ನನ್ನನ್ನು ಗೆಲ್ಲಲಿಲ್ಲ. ನಿನಗಾದರೆ ಪುರುಷ ಕರ್ಣ. ಅರ್ಜುನ ಏನು ಅಲ್ವಾ? ಕರ್ಣನ ತಲೆಯನ್ನು ತೆಗೀತೇನೆ ಎಂಬ ನನ್ನ ವಾಕ್ಯವನ್ನಾಧರಿಸಿ ನೀ ಬದುಕಿರುವುದು, ಅದು ನಿನಗೆ ನೆನಪಿರಬೇಕು. ಇಲ್ಲದಿದ್ರೆ ಏನೂ ಇಲ್ಲ, ಮುಗಿದಾಯ್ತು ಯುದ್ಧ. ಸಿಂಹಾಸನ ಕೌರವನಿಗೆ. ನಿನಗ ಸಿಂಹಾಸನ ಬೇಕಾ? ನಾನು ದುಡಿಬೇಕು. ನನ್ನ ಸಾಮರ್ಥ್ಯದಿಂದ ನೀನು ಸಂಪಾದನೆ ಮಾಡಬೇಕು. ಒಬ್ಬಳು ರಾಜಕನ್ನಿ, ಯಜ್ಞಕುಂಡದಿಂದ ಹುಟ್ಟಿ ಬಂದವಳು, ಕೃಷ್ಣೆ, ಯಾಜ್ಞಸೇನಿ. ನಿನಗೆ ಹೆಂಡತಿ ಅಲ್ವಾ? ರಾಜಸೂಯ ವ್ರತಕ್ಕೆ ಅಭಿಷೇಕ ಜಲಕ್ಕೆ ತಲೆ ಒಡ್ಡುವಾಗ ಅವಳಲ್ಲ ನಿನ್ನ ಜೊತೆಯಲ್ಲಿದ್ದದ್ದು. ನಿನ್ನ ಸಂಪಾದನೆ ಅದು.
ಆ ಮತ್ಸ್ಯಂತ್ರ ಭೇದನವನ್ನು ಮಾಡಿ ನಾನು ದ್ರೌಪದಿಯನ್ನು ಗೆದ್ದದ್ರಿಂದ ನಿನಗೆ ಇವತ್ತು ಹೆಂಡತಿ ಅಂತ ಇದ್ದಾಳು ಅವಳು. ಇಲ್ಲದಿದ್ರುಂಟ ಅದು ಅರ್ಜುನನ ಸಂಪಾದನೆಯಲ್ಲಿಯೇ ಜೀವನಯಾಪನೆ ಮಾಡಬೇಕು ಅಂತ ಇರುವುದು ನಿನಗೆ. ಭೀಮ ಸಂಪಾದನೆ ಮಾಡಿದ್ದಕ್ಕೆ ಕಣ್ಣಾಕ್ಲಿಲ್ಲ ನೀನು 4 ದಿವಸ ಮೊದಲು ಕಾಡಿನಲ್ಲಿ. ಅಂದ್ರೆ ಅರ್ಥ ಏನು? ಅರ್ಜುನನ ಭುಜಬಲವನ್ನು ನಚ್ಚಿ, ಅರ್ಜುನನ ಸತ್ವವನ್ನು ನಚ್ಚಿ, ಅರ್ಜುನನ ಸಂಪಾದನೆಯನ್ನು ನಚ್ಚಿ ಯುಧಿಷ್ಠಿರ ಜೀವನ ನಡೆಸ್ತಾ ಇದ್ದಾನೆ ಅನ್ನೋದನ್ನು ತಿಳಿದು ಪಂಚ ಪಾಂಡವರಲ್ಲಿ ಯೋಗ್ಯತಾವಂತನು ಸಮರ್ಥನೂ ಆಗಿರುವ ನಾನು ಮಾತ್ರ. ನನ್ನ ಸಾಮರ್ಥ್ಯದಿಂದ ನೀವು ಆಶ್ರಿತರಾಗಿ ಬದುಕಿ ಉಳಿದಿದ್ದೀರಿ. ನಿಮಗೆ ಅರ್ಥ ಆಗದೇ ಇರಬಹುದು, ನಾನು ಚೆನ್ನಾಗೇ ತಿಳಿದಿದ್ದೇನೆ. ಅರ್ಜುನನೇ ದೊಡ್ಡವ ಪ್ರಪಂಚದಲ್ಲಿ, ನೀನು ಏನೇನು ಅಲ್ಲ. ದಾನವಾರಿ ಮಾತನಾಡಿಸೋ ಭಾವಯ್ಯ, ಭಾವ, ನಿನಗೆ 1000 ನಾಮ ಇದ್ದದ್ದು ಒಳ್ಳೇದಾಯ್ತು. ಯಾಕೋ ಒಂದೊಂದು ನಾಮಕ್ಕೆ ಒಂದೊಂದು ಪ್ರಸಂಗವನ್ನೇ ಸೃಷ್ಟಿ ಮಾಡ್ತೀನಿ. ನಿನ್ನ ವಾಸುದೇವ ಅಂತ ಕರೆದ್ರೆ ಪ್ರಸಂಗ ಬೇರೆ, ದಾನವ ಅಂತ ಕರೆದ್ರೆ ಪ್ರಸಂಗ ಬೇರೆ, ಬೇರೆ ಮುರಧ್ವಂಸಿ ಅಂತ ಕರೆದ್ರೆ ಪ್ರಸಂಗ ಬೇರೆ. ಸರಿ. ಅಂದ್ರೆ ಪ್ರಸಂಗದಿಂದ ನಿಷ್ಪನ್ನವಾದದ್ದು ನಾಮವೋ, ನಾಮದಿಂದ ಉದಯಿಸಿದ್ದು ಪ್ರಸಂಗವೋ, ಭಾಗವತರು ಚಿಂತನೆ ಮಾಡಿ ಅಷ್ಟೇ. ಆದರೆ 2 ಹದ್ದದು. ರಾಕ್ಷಸರನ್ನ ನೀನು ಭೌತಿಕವಾಗಿ ಮಾತ್ರ ಕೊಲ್ಲುವುದಲ್ಲ, ಬೌದ್ಧಿಕವಾಗಿ ಹುಡುಕಿ ಕೊಲ್ಲು. ಆದ್ದರಿಂದಲೇ ನೀನಿದ್ದಲ್ಲಿ ಸಾಯುವ ಆಟ, ಮತ್ತೆ ನೀನೇ ಮನಸ್ಸು ಮಾಡಿ ಹುಟ್ಟುವ ಆಟ ಮಾಡುದು. ಈಗ ನಮ್ಮ ಈ ಶಿಬಿರದ ಒಳಗೆ ಪಾಂಡವರ ಒಳ ಬದುಕಿನಲ್ಲಿ ಒಂದು ಸಾಯುವ ಆಟವನ್ನೇ ಸೃಷ್ಟಿ ಮಾಡ್ಬಿಟ್ಟಿಲ್ಲ ಪ್ರಭು. ನಾನು ಹೌದು, ಕೊಲ್ಲದೇ ಇದ್ರು ಸಾಯುವುದಿಲ್ಲ, ಕೊಲ್ಲುವ ಆಟ. ಹಾಗಂದ್ರೆ ಬದುಕಿದ್ರು ಸತ್ತು ಹೋಗಬೇಕು, ಸಾಯುವ ಆಟ. ಸತ್ತವರು ಮತ್ತೆ ಬದುಕಬೇಕು. ಭಾವ ಮತ್ತು ಭಾಷೆಗಳ ಸಂಬಂಧವೂ ಹಾಗೆ, ಒಟ್ಟು ಉದ್ದೇಶವೇ ಹಾಗೆ, ಸತ್ತು ಬದುಕುವುದು, ಬದುಕಿ ಸಾಯುವುದು. ಯಾಕೆಂದ್ರೆ ಚಿರಂಜೀವಿಗಳು ಕೆಲವರೇ ಇದ್ದಾರೆ. ಚಿರಂಜೀವಿಗಳು ಸಾವನ್ನ ಗೆದ್ದವರಲ್ಲ, ಸಾವನ್ನ ಮುಂದಿಟ್ಟವರು. ಆದ್ರಿಂದ ಸಾವಿನ ಆಟದಲ್ಲಿ, ಸಾಯೋ ಆಟದಲ್ಲಿ ಎಲ್ಲ ಇದ್ದಾರೆ, ಒಬ್ಬ ಮಾತ್ರ ನೋಡ್ತಾ ಇದ್ದಾನೆ, ಅವನಿಗೆ ಸಾವಿಲ್ಲ. ನೋಡುವವನಿಗೆ ಸಾವಿಲ್ಲ, ಅನುಭವಿಸುವವನಿಗೆ ಸಾವು ಅಂತ ಆದ್ರೆ ಅನುಭವವೇ ಸಾಲಿನ ಮೊದಲ ಮೆಟ್ಟಿಲು ಅಂತ ತೋರಿಸ್ಲಿಲ್ಲ. ಹಾಗಾಯ್ತಾ ಇದು? ಈಗ ನಮ್ಮ ಅನುಭವ ಹಾಗೆ. ಕಳೆದ ಒಂದೊಂದು ಕ್ಷಣವು ಸಾವಿನ ಕ್ಷಣ, ಕಳೆಯುತ್ತಿರುವಾಗ ಅದೇ ಹುಟ್ಟಿನ ಕ್ಷಣವೂ ಹೌದು.
ಭೂತಕಾಲ ವರ್ತಮಾನವನ್ನು ಸೃಷ್ಟಿ ಮಾಡ್ತದೆ, ವರ್ತಮಾನ ಭೂತವಾಗುವಾಗ ಭವಿಷ್ಯತನ್ನು ಸೃಷ್ಟಿ ಮಾಡ್ತದೆ. ಸರಿ. ಸೃಷ್ಟಿಯನ್ನು ಗಮನಿಸಿದರೆ ಹುಟ್ಟು, ಅದು ಗತಿಸುವುದನ್ನು ಗಮನಿಸಿದರೆ ಸಾವು, ಹುಟ್ಟಿನೊಳಗೆ ಸಾವು, ಸಾವಿನೊಳಗೆ ಹುಟ್ಟು ಎಂಬುದೇ ನಿನ್ನ ಲೀಲೆಯ ಹುಟ್ಟು ಅಂತ ತೋರಿಸಿದೆಯಲ್ಲ ಪ್ರಭು. ಒಂದೇ ಹೇಳ, ಈಗ ಇಷ್ಟೆಲ್ಲ ನಾನು ಮಾಡಿದ್ದ ಹೌದು, ಇದರೊಳಗೆ ಹೀಗೆ ಉಂಟು ಅಂತ ಧರ್ಮಜನೇ ಹೇಳ್ಬೇಕಷ್ಟೆ. ಅಲ್ಲ, ನಾನು ಹೇಳುವುದಕ್ಕೆ ನನ್ನ ಸಾಂಸಾರಿಕ ಅನುಭವ ಆಗುಂಟು. ಯಾಕೆಂದ್ರೆ ನಾನು ದುಡ್ದವ ಅಲ್ಲ, ಹಾಗಂತ ಪಡೆದವನು ಅಲ್ಲ. ಅಂದ್ರೆ 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 ಎಲ್ಲ ಇದ್ದು ಬಡವ ಆದ್ರೆ ಅವನು ವಿರಕ್ತ ಅಂತ ಅರ್ಥ. ಎಲ್ಲ ಇದ್ದು ಬಡವ ಆದ್ರೆ ಸರಿ, ಏನೂ ಇಲ್ಲದೆ ಬಡವರಾದ್ರೆ ಅವನು ಅನುರಕ್ತನಾಗಿಯೇ ಬಡವನಾಗಿರ್ತಾನೆ. ಅದು ಇಲ್ಲದ ಕಾರಣ, ಅದಿಲ್ಲದ ಕಾರಣ ಅದು ಬೇಕು ಇದು ಬೇಕು, ಅದು ಸಿಗಲಿಲ್ಲ. ಅಭಾವ ವೈರಾಗ್ಯ. ಅದು ಅಂದ್ರೆ ವೈರಾಗ್ಯ, ಅಭಾವ ಎನ್ನುವುದನ್ನೇ ವೈರಾಗ್ಯ ಎಂಬ ಪದದಿಂದ ಹೇಳ್ತಾರೆ ಅಷ್ಟೇ. ಅಲ್ಲಿ ವೈರಾಗ್ಯ ಏನು ಇಲ್ಲ. ಅಲ್ಲ, ಇಲ್ಲಿಗ ಭಾವ ಇರುವಾಗ ಯಾಕಿದು? ಯಾಕೆ? ಆದ್ದರಿಂದ ಎಲ್ಲ ನನಗೆ ಒದಗಿದೆ. ರಾಜಸೂರಿ ಯಾಗ ಮಾಡಿದ್ದೌದು, ಮಾಡಿದ್ದೆ. ದುಡಿದವರು ಬೇರೆಯವರು, ಬಾಳೆ ಹಾಕುವವರು ಹಾಕಿದ್ರು, ಎಲೆಗೆ ಬಡಿಸುವವರು ಬಡಿಸಿದ್ರು, ಅಡಿಗೆ ಮಾಡುವವರು ಅಡಿಗೆ ಮಾಡಿದ್ರು. ಎಲೆ ಎತ್ತುವುದಕ್ಕೂ ಜನರು ಬೇಕು ಅಂತಿಲ್ಲ. ಎಲೆ ಎತ್ತುವ ವ್ಯವಸ್ಥೆಯು ದೈವ ಪ್ರೇರಿತವಾಗಿ ಆಯ್ತಾ ಇಲ್ಲ. ನಾನು ಒಂದು ಎಲೆ ಎತ್ತಿದ್ದಿಲ್ಲ, ಹೌದಾ? ಅಂದ ಮೇಲೆ ಎಲೆಯನ್ನ ಇಕ್ಕಿದ್ದಿಲ್ಲ, ಎಲೆಯನ್ನ ಎತ್ತಿದ್ದಿಲ್ಲ. ನೀನು ಬಾಳೆ ಎಲೆ ವಿಷಯ ಹೇಳುವುದ? ಬಾಳೆಯನ್ನು ಎಲೆ, ಬಾಳೆ ಎಲೆ, ಬಾಳೆ ಬಾಳೆ ಎಲೆ, ಅದನ್ನು ಇಟ್ಟಾಗ ನನಗೆ ಅರ್ಥ ಆಯ್ತದೆ. ಎಲೆಯನ್ನು ಎತ್ತಿದ್ದಿಲ್ಲ, ಎಲೆಯನ್ನು ಎತ್ತಿದ್ದಿಲ್ಲ, ಬಾಳೆ ಎಲೆಯನ್ನು ಎತ್ತಿದ್ದಿಲ್ಲ, ಬಾಳೆ ಎಲೆಯನ್ನು ಎತ್ತಿದ್ದಿಲ್ಲ. ಆದರೂ ನಾನು ಯಜಮಾನ. ಬಹುಶಃ ಬೇರು ನಾನಾದೆ. ಎಲೆಯ ಸೊಗಸು ಬೇರೆಗಿಲ್ಲ, ಕಾಂಡದ ಕಾಠಿಣ್ಯ ಬೇರೆಗಿಲ್ಲ. ಆದ್ರೆ ಒಂದು ನೆನಪಿಸ್ತೇನೆ, ಹೌದೌದು, ಮೊನ್ನೆ ದುರ್ವಾಸರನ್ನು ಅಂತ ಹೇಳಿದ್ರು, ಎಲೆಗೆ ಪ್ರತ್ಯೇಕ ನೀರು ಕೊಡಬೇಕು ಅಂತ ಇಲ್ಲ, ಬೇರಿಗೆ ಕೊಟ್ರೆ ಸಾಕಾಗ್ತದೆ. ಆದ್ರೂ ಒಂದು ಎಲೆಯ ಮೇಲೆ ಪಿಂಡ ಇಟ್ಟಾಗ ನೀರು ಅಲ್ಲೇ ಹಾಕ್ಬೇಕು, ಆಗುದಿಲ್ಲ. ಆದ್ರೂ ಒಂದು ನೀರು ಬಿಟ್ಟಂತಹ ಎಲೆಪಿಂಡಗಳನ್ನ ಬೇರಿನ ಪಕ್ಕದಲ್ಲಿ ಇಡಬಹುದು, ಮರದ ಬುಡದಲ್ಲಿ ಇಡಬಹುದು. ಆದ್ದರಿಂದ ಹಿರಿಯರಿಗೆ ಪಿಂಡ ಹಾಕಿದ ಹಾಗೂ ಆಯ್ತು, ಮರಕ್ಕೆ ನೀರು ಎರೆದ ಹಾಗೂ ಆಯ್ತು. ನಾನು ಎಂತಹ ಯಜಮಾನ ಅಂದ್ರೆ, ಅಯ್ಯೋ ಅಹೋರಾತ್ರ ಶ್ರಮಿಸಿ ದುಡಿದು ತಮ್ಮನ್ನೇ ತಾವು ಸವೆಸಿಕೊಂಡಂತಹ ತಮ್ಮಂದಿರು, ತಂತಾನೆ ಒದಗಿದವರು ತಮ್ಮಂದಿರು. ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಇಟ್ಟನಲ್ಲ, ಯಾವುದು? ಈಗ ನನ್ನನ್ನ ನಿಂದಿಸುವಾಗ ಇರಲಿ, ತನ್ನನ್ನ ಹೊಗಳಿಕೊಳ್ಳುವಾಗಿರಲಿ, ಪ್ರಕರಣ ಒಂದೇ, ವಿಷಯ ಒಂದೇ, ಒಂದರ ಎರಡು ಮುಖವನ್ನು ನಾನು ಕಂಡೆ. ತುಂಬಿದ ಕುಟುಂಬದಲ್ಲಿ ಯಜಮಾನ ಆಗಿರಬಾರ್ದು. ಯಾಕೆ ಅಂತಂದ್ರೆ ಅಂತಹ ಯಜಮಾನ ಕೂಡು ಕುಟುಂಬದ ಯಜಮಾನ ಅಂದ್ರೆ ಗೊಬ್ಬರದ ಗುಂಡಿ ಇದ್ದ ಹಾಗೆ. ರಿಕ್ತ ಆದ್ರೆ ಪೂಜೆ, ತುಂಬಿದ್ರೆ ಪೂಜೆ ಇಲ್ಲ, ಉಗುಳೋದು. ಈಗ ನನಗೆ ಅರ್ಥ ಆಗುದಿಲ್ಲ, ನಾನು ತುಂಬಿಕೊಂಡು ಭರ್ಸನೆಯ ಮಾತುಗಳನ್ನ ಕೇಳಿದನೋ, ಕಳೆದುಕೊಂಡು ತಮ್ಮನ್ನು ತಾವು ಹೊಗಳೆದುಕೊಳ್ಳುವುದನ್ನು ಗಮನಿಸಿದನು, ನನಗೆ ಅರ್ಥ ಆಗಲಿ. ಭಾವಯ್ಯ, ವೈರಾಗ್ಯ ಬರುವುದಕ್ಕೆ ಇದಕ್ಕಿಂತ ಉತ್ತಮ ಕ್ಷಣ ಇನ್ನೊಂದಿಲ್ಲ. ವೈರಾಗ್ಯ. ಈಗ ನಾವು ನಮ್ಮ ನಂಬಿಕೆ ಕೆಡಬೇಕು ಅಂತಲ್ಲ, ನಮ್ಮನ್ನ ನಂಬಿದವರು ಕೆಟ್ಟರು ಸಾಲದ. ಕೈ ಹಿಡಿದು ಬಂದಂತಹ ಮಡದಿ ನನ್ನ ನೆರಳು, ನನ್ನ ಅರ್ಧಾಂಗಿನಿ. ಮಾನಸಿಕವಾಗಿ ತಾನು ಅರ್ಧ ಅಲ್ಲ ಅಂತ ಅಂದುಕೊಂಡ್ರೆ ನಾನು ಎಂದಾದ್ರೂ ಪೂರ್ಣ ಆಗ್ತೇನೋ ಭಗವಂತ? ನೀನೇ ಕರಾವಲಂಬನ ಕೊಟ್ಟರು ಧರ್ಮರಾಜ ಪೂರ್ಣ ಆಗುವುದಿಲ್ಲ. ಧರ್ಮರಾಜನ ಅರ್ಧ ಆಗಿ ಉಳಿಯುವುದಕ್ಕೆ ಇಷ್ಟಪಡ್ತಾಳೆ. ನೆರಳಿನಂತೆ ಬಂದವರು. ಜರಾಸಂಧನ ನಗರಕ್ಕೆ ನೀನು ಹೊರಟಾಗ ಭೀಮಾರ್ಜುನರನ್ನು ನಿನ್ನ ಕೈಯಲ್ಲಿಟ್ಟು ನೀನು ಮನಸ್ಸು, ಭೀಮಾರ್ಜುನರು ನಿನ್ನ ಕಣ್ಣುಗಳು ಅಂತ ನಾನು ಒಪ್ಪಿಸಿಕೊಟ್ಟಿದ್ದೆ. ಆಡಿದ್ದೆ. ನನ್ನ ಕಣ್ಣುಗಳನ್ನೇ ಅಲ್ಲವೇನೋ ಭಾವಯ್ಯ ನಿನಗೆ ಕೊಟ್ಟಿದ್ದು? ನನ್ನ ಕಣ್ಣುಗಳನ್ನೇ ತೆಗೆದು ಭಗವಂತನಿಗೆ ಕಣ್ಣು ಕೊಟ್ಟವನು ಅವನು ಮುಗ್ಧನೋ ಪ್ರೌಢನೋ? ನೀನು ಹೇಳಿ. ಮುಗ್ಧನಾದರೂ ಪ್ರೌಢನಾದರೂ ಮುಗ್ಧ. ಅವನು ಬೇಡ ಆದ್ರೂ ಪ್ರಪಂಚಕ್ಕೆ ಬೇಕಾದವನು, ಅನುಮಾನವೇ. ಪ್ರಪಂಚಕ್ಕೆ ಬೇಕಾದ್ರೂ ಸಂಸಾರಕ್ಕೆ ಬೇಡ ಆದವನು. ಕಣ್ಣು ಅಂತ ನನಗೆ ಎತ್ತಿಕೊಳ್ಳಲಿಲ್ಲ. ಕೊಟ್ಟೆ.
ಆದರೆ ಕಣ್ಣಿಗೆ ಸ್ವಾತಂತ್ರ್ಯ ಬಂತು, ದೇವರಿಗೆ ಅರ್ಪಣೆ ಮಾಡಿದ್ವೆ. ನಾನು ತೆರೆದರೆ ಕಾಣುತ್ತದೆ, ನಾನು ಮುಚ್ಚಿದರೆ ಕಾಣೋದಿಲ್ಲ ಎನ್ನುವ ಇಷ್ಟು ಅತಂತ್ರನಾಗಿ, ಇಷ್ಟು ಪರತಂತ್ರನಾಗಿ, ಪರಾವಲಂಬಿಯಾಗಿ ಯಾರೂ ಬದುಕಬಾರದು. ಆದ್ರೆ ಈಗ ಇವತ್ತಿನ ಪ್ರಸಂಗದಲ್ಲಿ ನಿನ್ನ ನಡೆ ನೋಡಿದ್ರೆ ಯಾರನ್ನು ಸಾಯಲಿಕ್ಕೆ ನೀನು ಬಿಡುವುದಿಲ್ಲ. ಬದುಕುವುದಕ್ಕೆ ಬೇಕಾದ ಸಮಾಧಾನ ನೀನು ಕೊಡ್ತೀಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿವರೆಗೆ ಅಂತೂ ಗೊತ್ತಾಗಲಿ. ನಮ್ಮ ಪಕ್ಷದವರು ಯಾರು ಸಾಯಬಾರದು ಅಂತ ನನ್ನ ಅಪೇಕ್ಷೆ. ಆದ್ರೆ ಬದುಕುವುದಕ್ಕೊಂದು ವಿಶ್ವಾಸ ಆದ್ರೂ ಬೇಕಾ ಬೇಡ? ಅಲ್ಲ, ಏನಾಯ್ತು ಈಗ? ಯಮ ಅಡಗಿ ಕೇಳಿದ ಪ್ರಶ್ನೆಗಳು ಧೀರನಾಗಿ ಉತ್ತರ ಕೊಟ್ಟಿದ್ದೇನೆ. ಪರಮಾರ್ಥವನ್ನ ನಾನು ಹೇಳಿದ್ದೇನೆ, ಲೌಕಿಕವನ್ನು ಪರಮಾರ್ಥದಲ್ಲಿ ಹುದುಗಿಸಿ ಮಾತಾಡಿದ್ದೇನೆ. ಆಡಿದ್ದೆ ಯಕ್ಷ ಪ್ರಶ್ನೆ ಅಂದರೆ ಪ್ರಶ್ನೆಗಳೇ ಪೂಜ್ಯವಾದವು. ವಿಚಾರ ಕ್ಷೇತ್ರದಲ್ಲಿ, ವಿಚಾರ ಮಾರ್ಗದಲ್ಲಿ ಪ್ರಶ್ನೆಗಳೇ ಪೂಜ್ಯವಾದಾಗ ಕೊಡುವ ಉತ್ತರ ಪರಮಾರ್ಥ ಆಗಿರಬೇಕು. ಪರಮಾರ್ಥವನ್ನು ಹುಡುಕಿ ನಾನು ಆಡಿದಾಗ ಮೆಚ್ಚುಗೆ ಬಂತು. ಯಾರಾದರೂ ಒಬ್ಬರನ್ನು ಬದುಕಿಸಬಹುದು. ಹೌದು, ನನ್ನ ತಾಯಿಯಾದ ಕುಂತಿದೇವಿಗೆ ನಾನೊಬ್ಬ ಬದುಕೇ ಇದ್ದೇನಲ್ಲ. ಚಿಕ್ಕಮ್ಮ ಮಾದ್ರಿ ದೇವಿಯ ಇಬ್ಬರು ಮಕ್ಕಳಲ್ಲಿ ಒಬ್ಬ ಬದುಕಲಿ ಅಂತ ಯೋಚನೆ ಮಾಡಿದರೆ ಅಪರಾಧ ಆಗ್ತದಲ್ಲ ಭಾವಯ್ಯ? ಆಗುವುದಿಲ್ಲ. ಅದು ಧರ್ಮ ಮಾರ್ಗ ಆದ ಕಾರಣಕ್ಕಾಗಿ ಉಳಿದ ಮೂವರು ಬದುಕಿದ್ರಲ್ಲ. ಸವತಿಯರಲ್ಲಿ ಒಬ್ಬಳಿಗೆ ಮಕ್ಕಳು ಉಳಿತಾರೆ, ಇನ್ನೊಬ್ಬರಿಗೆ ಮಕ್ಕಳು ಅಳಿತಾರೆ ಅಂತ ಆಲೋಚನೆ ಮಾಡುವುದು ಔದಾರ್ಯ ಅಲ್ಲ ಅಂತಾಯ್ತು. ಮತ್ತೆ ಒಳ್ಳೆತನ ಬೇಡ, ಒಳ್ಳೆಯತನ ಲೋಕಕ್ಕೆ ಅರ್ಥ ಆಗ್ತದ. ಒಳ್ಳೆತನ ಇರಬೇಕು. ಅರ್ಥ ಆಗದೆ ಇದ್ರೆ ಬಹುಶಃ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ತನ್ನನ್ನು, ತನ್ನ ಸ್ನೇಹವನ್ನು, ತನ್ನ ದಯೆಯನ್ನು, ತನ್ನ ಸೌಖ್ಯವನ್ನು, ತನ್ನ ಅರ್ಧಾಂಗಿನಿಯಾದ ಸೀತೆಯನ್ನು ತ್ಯಾಗ ಮಾಡಿದವರೇ ರಾಜರಾಗಬೇಕಿಲ್ಲಿ. ಬೇಕು ಅಂತ ಉಳಿಸಿಕೊಳ್ಳುವವರು ರಾಜರಾಗುವುದಕ್ಕೆ ಅವಕಾಶ ಇಲ್ಲ. ನನಗೆ ಸಿಂಹಾಸನ ಬೇಡ. ಯಾಕೆಂದ್ರೆ ನಾನು ಯಾರನ್ನ ಕೊಡ್ಲಿ? ಪಣ ಇಟ್ಟು ನಾನು ಸೋತೆ. ಹೌದಪ್ಪ, ದ್ಯೂತವೆಂಬ ವ್ಯಸನದಲ್ಲಿ ಮನಸ್ಸು ತೊಡಗಿತ್ತು, ಆದ್ರೂ ಧರ್ಮ ಮರಿಲಿಲ್ಲ ನಾನು. ಒಬ್ಬೊಬ್ಬರನ್ನು ಪಣಮಾಗಿ ಇಡುವಾಗ ನನ್ನ ಮಾಂಗಲ್ಯ ದೇವತೆಯನ್ನು ನಾನು ಆರಾಧನೆ ಮಾಡಿದ ಮಾಂಗಲ್ಯ ದೇವತೆಯನ್ನ ನೆನೆದೇ ನಾನು ಇಟ್ಟವ. ನನ್ನ ಪಾಪದಿಂದ ನಾನು ಸೋಲ್ತಾ ಇದ್ದೇನೆ, ಅವರ ಪುಣ್ಯದಿಂದಲಾದರೂ ಒಂದು ದಾಳ ನಮಗುರುಳಲಿ ಅಂತ ನಾನು ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ. ಬಾಬಾ ನೀವು ಹೇಳು. ನಮ್ಮ ಭೀಮನ ಪುಣ್ಯದಿಂದ, ನಮ್ಮ ಅರ್ಜುನನ ಪುಣ್ಯದಿಂದ, ನಕುಲ ಸಹದೇವರ ಪುಣ್ಯದಿಂದಲಾದ್ರೂ ಒಂದು ಆಟ ಗೆಲ್ಲುವಾದ್ರೆ ಸೋತೆ. ಈಗ ನಾನು ಒಬ್ಬನೇ ಪಾಪಿಯೋ, ಇವರು ಪುಣ್ಯವಂತರ? ಶರೀರಕ್ಕೆ ನೆರಳು ಅಲ್ಲ, ಅದಲ್ಲ ಪ್ರಶ್ನೆ. ನನ್ನ ಪಾಪ ಎಷ್ಟಿದೆ ಅಂತಂದ್ರೆ ಅವರ ಪುಣ್ಯವೊಂದು ವಿನಿಯೋಗಕ್ಕೆ ಬರಲಿಲ್ಲ. ಅಷ್ಟು ದೊಡ್ಡ ಪಾಪಿ ನಾನು. ಅಂತಹ ಪಾಪಿಯನ್ನೇ ನಾವಿಕನಾಗಿ ಇಟ್ಟುಕೊಂಡಂತಹ ನೌಕೆ ಮುಳುಗು ಹೋಗ್ತದೆ. ಹಾಗೇನು ಮಾಡಬೇಕು? ಏನು ಮಾಡಬೇಕು? ನೌಕೆ ತೇಲಬೇಕು. ನೌಕೆಯಲ್ಲಿರುವ ಮುಗ್ಧರಾದವರು ಬದುಕಬೇಕು ಅಂತ ಆದರೆ ಪಾಪಿಯಾದಂತಹ ನಾವಿಕ ನೀರಿಗೆ ಹಾರಬೇಕು. ನನಗೆ ರಾಜ್ಯ ಬೇಡ, ನನಗೆ ರಾಜ್ಯ ಅವರು ಸುಖವಾಗಿರ್ಲಿ. ಮತ್ತೆ ಈ ಭೂಮಿಯಲ್ಲಿ ನಾನು ಬದುಕಿದ್ದಾಗಲೇ ಇವರು ಸುಖಿಗಳು ಅಂತ ಕೇಳ್ತೇನೋ ಇಲ್ಲೋ ಗೊತ್ತಿಲ್ಲ. ಬೇರೆ ಲೋಕಕ್ಕೆ ಹೋದ್ರು ನರಕವೇ ಕಾಣ್ದ. ನನ್ನ ತಮ್ಮಂದಿರು ಸ್ವರ್ಗದಲ್ಲಿ ಇರಲಿ ಅಂತ ಬಯಸುವ ಸ್ವಭಾವ ನನಗೆ ನರಕವೇ ಕಾಣಲಿ, ತಮ್ಮಂದಿರಿಗೆ ಸುಖ ಆಗಲಿ ಅಂತ ಬಯಸುವ ನಾನು. ಈ ಪ್ರಾಮಾಣಿಕತೆ ಇದೆ ಅಂತ ಆದರೆ ಕಾಡು ನನ್ನನ್ನು ಕಾಡುವುದಿಲ್ಲ. ನಿನ್ನನ್ನು ಚಕ್ರವರ್ತಿಯನ್ನಾಗಿಸಬೇಕು ಅನ್ನೋದು ನಮ್ಮ ಪ್ರಯತ್ನ. ಭವಿಷ್ಯದಲ್ಲಿ ನಾವು ಕೌರವಾದಿಗಳನ್ನು ಸೋಲಿಸಿದೆವು ಅಂತಾದ್ರೆ ಚಕ್ರವರ್ತಿ ಪೀಠದಲ್ಲಿ ಒಬ್ಬರನ್ನು ಕುಳ್ಳಿರಿಸಬೇಕಲ್ಲ. ನೀನು ಅದಕ್ಕೆ ಯೋಗ್ಯ ಅಂತ ನಾವು ತಿಳಿದದ್ದು. ಪ್ರಭು, ಪಾರ್ಥ ಜಯಿಸಿ ತಂದ ದೊರೆತನ, ಪಾರ್ಥ ಜಯಿಸಿ ತಂದ ದೊರೆತನ, ಭೀಮನಿಗಿತ್ತು ಸ್ವಾರ್ಥದಿಂದ ಪೊರೆಯುವುದಾತನ, ಭೀಮನಿಗಿತ್ತು ಸ್ವಾರ್ಥದಿಂದ ಪೊರೆಯುವುದಾತನ, ವ್ಯರ್ಥದ ಪ್ರಪಂಚವ ಬಿಟ್ಟು, ವ್ಯರ್ಥ
ಭೀಮಾರ್ಜುನರೇ ಮಾಡಿದ್ದಾರೆ, ಅದೇ ಹಾದಿಯಲ್ಲಿದ್ದಾರೆ. ಆ ಭಾಷೆಯನ್ನು ಪೂರೈಸುವಲ್ಲಿ ನೀನೇ ಕೈವರ್ತಕನಾಗಿ ಅವರನ್ನ ಸಿದ್ಧಪಡಿಸ್ತೀಯ ಅಂತ ನಾವು ವಿಶ್ವಾಸ ಮಾಡುವುದು. ಯುದ್ಧದಲ್ಲಿ ಗೆಲುವಾದ ಮೇಲೆ ಸಿಂಹಾಸನವನ್ನು ಜಯಿಸಿ ತಂದವ ಅರ್ಜುನ ಆಗಿರ್ಬೋದು, ಇಲ್ಲ ಅಂತಲ್ಲ. ಭೀಮನಿಗೆ ಕೊಡಬಹುದು. ಯಾಕೆ? ಒಂದು ಔಚಿತ್ಯ ಇದೆ, ನೆನಪಿಸಬೇಕು. ಏನನ್ನು? ದ್ಯೂತ ಮಾಡಿ ಸೋತಾಗ ಧರ್ಮರಾಜ ಅಂದ್ರೆ ದಾಳ ಉರುಳಿಸಿದ ಧರ್ಮಜನ ಕೈಗಳನ್ನ ಸುಡುತ್ತೇನೆ ಅಂತ ಭೀಮ ಹೇಳಿದ. ಆ ಒಂದು ಮಾತಿಗಾಗಿ 1 ವರ್ಷದ ಭೀಕರವಾದ ಅಜ್ಞಾತವಾಸದಲ್ಲಿ ಪ್ರತಿನಿತ್ಯ ಕೈ ಸುಟ್ಟುಕೊಂಡಿದ್ದಾನ. ಪಾಚಕನಾಗಿ, ಪಾವಕನಾಗಿ ತನ್ನ ಕೈಗಳನ್ನ ಒಲೆಯಲ್ಲಿ ಇಟ್ಟು ದಹಿಸಿಕೊಂಡವನು ಆಡಿದ ಒಂದು ಮಾತಿಗಾಗಿ ಸುಟ್ಟ ಬೆರಳಿಗೆ ಬಂಗಾರ ಅಂತೂ ನಮಗೆ ಮಾತು ಉಂಟು. ಸಿಂಹಾಸನದ ಬಂಗಾರ ಸುಟ್ಟ ಭೀಮನ ಕೈ ಒಪ್ಪಿಸ್ಬೇಕಂತ. ಯಾಕೆ ಅಂತಂದ್ರೆ ಯಾಕೋ ಅವರ ದುಡಿಮೆ, ಅದರ ಭೋಗ ಅವರಿಗೆ. ನಮಗೆ ಯೋಗ ಸಾಕು, ನಮಗೇನು ಭೋಗ ಬೇಕು ಅಂತಿಲ್ಲ. ಅವಭೃತ ಸ್ನಾನ ಅಂದ್ರೆ ಅದೇ ಅಲ್ವೇ? ಹೌದು. ಅಪೂರ್ವವನ್ನ ಪಡೆಕೊಂಡ ಮೇಲೆ ಅಪೂರ್ವವಾದ ಯಜ್ಞ ಫಲವನ್ನು ಪಡೆಯುವವನಿಗೆ ಅವಭೃತ ಅಂದರೆ ಶೀತೋದಕದ ಮಜ್ಜನ. ಯಾಕೆ? ಆ ವಿರಕ್ತ ಭಾವದಿಂದ ಫಲವನ್ನು ಸ್ವೀಕಾರ ಮಾಡಬೇಕು. ಪ್ರಯತ್ನವೆಂಬುದು ವ್ಯಷ್ಟಿಯಿಂದ ಒಬ್ಬ ಪ್ರತ್ಯೇಕ ಪ್ರಯತ್ನ ಮಾಡಿದ್ದು ಫಲ ಸಮಷ್ಟಿಗೆ. ಸಮಷ್ಟಿಗೆ ಫಲವನ್ನು ಬಿಡಬೇಕು, ತಣ್ಣೀರಿನಲ್ಲಿ ನಿಂದು ಹೇಳ್ಬೇಕು. ಆದ್ದರಿಂದ ನನಗೆ ಯೋಗ ಸಾಕು ಭಾವ. ಆರಣ್ಯಕವೇ ನಮಗಿರುವುದು ತಾರಕ, ನಗರ ಅಲ್ಲ. ಅರಣ್ಯದಲ್ಲಿ ಸಂಪಾದನೆ ಮಾಡಿದಂತಹ ವಿವೇಕವನ್ನ ನಗರದ ಜೀವನದಲ್ಲಿ ಬಳಸಿಕೊಳ್ಳಬಹುದು ಬೇಕಾದ್ರೆ. ಆದರೆ ನಗರದಲ್ಲಿ ಪಡೆದ ಸಂಸ್ಕಾರ ಅರಣ್ಯಕ್ಕೆ ಈಶದಪಿ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಕಾಡು ಕೈ ಮಾಡಿ ಕರಿತಾ ಇದ್ದೆ, ಭಾವಯ್ಯ ನಾನು ಹೊರಡ್ತಾ ಇದ್ದೆ. ಯುಧಿಷ್ಠಿರ ಒಂದು ಕ್ಷಣ ನಿಲ್ಲು. ಕತ್ತಿಯನ್ನು ಎತ್ತುವ ಕಾಲದಲ್ಲಿ ತಡೆ ಅಂತ ನಾನು ಅರ್ಜುನನಲ್ಲಿ ಹೇಳಿದಾಗ ಅವನು ಖಡ್ಗವನ್ನು ಕೆಳಗಿಳಿಸಿದವ. ಈಗ ಕಾಡಿನ ಕಡೆಗೆ ನಡೆ ಅಂತ ನೀನು ನಿನ್ನ ಹೆಜ್ಜೆಯನ್ನು ಮುಂದಿಡುವಾಗ ತಡೆ ಅಂತ ನಾನು ಆಡಿದೆ. ಸ್ವಲ್ಪ ಯಾವ ಪಲ್ಲಂಗದಲ್ಲಿ ನೀನು ಮಲಗಿದ್ದೀಯೋ ಅಲ್ಲೇ ಕುಳಿತುಕೊಳ್ತೀಯೋ. 1-2 ಮಾತುಗಳನ್ನು ನಾನು ಅರ್ಜುನಲ್ಲಿ ಆಡಿದೆ. ಪಾರ್ಥ ಸ್ವಾಮಿ, ನೀನು ಏನನ್ನು ಆಡಬೇಕು ಅನ್ನುವುದಕ್ಕೆ ನಿರ್ದೇಶಕನಾಗಿದ್ದವ ನಾನು. ಹಾಗೆಂದು ಇವನು ಏನನ್ನು ಮಾತನಾಡಬೇಕು ಅದು ಅವನ ಸ್ವಂತ ಹೊರತು ನಾನು ಆಡಿದ್ದಲ್ಲ. ನಿನ್ನ ನಿರ್ದೇಶನದಲ್ಲಿ ಅವ ಹೇಳಿದ್ದ ಅಲ್ಲ. ಅವನ ಪಾದಗಳಿಗೆ ನಾನು ಎರಗುತ್ತೇನೆ, ನೀವು ಮಾತ್ರ ಅಲ್ಲ. ಧರ್ಮಜನನ್ನು ಕಂಡ ಕ್ಷಣ ಅವನಿಗೆ ನಾನು ನಮಸ್ಕರಿಸುವವ. ತನ್ನ ಜೀವನದ ನಡೆ ಏನು ನುಡಿ ಏನು ಅದನ್ನು ಪ್ರತ್ಯೇಕವಾಗಿ ನಿನಗೆ ನಾನು ವಿಸ್ತರಿಸಿ ಹೇಳಬೇಕು ಅಂತ ಇಲ್ಲ. ಅರ್ಜುನ, ಹಿರಿಯರು ನೋವುಂಡ್ರೆ ಅಥವಾ ಈ ರೀತಿಯಾಗಿ ಕಾನನನ ಕಡೆಗೆ ನಡೆಯುತ್ತೇನೆ ಅಂತ ಹೊರಟ್ರೆ ಮತ್ತೆ ಉಳಿದ ನೀವು 4 ಇರುವುದಕ್ಕುಂಟ ನಾನಿಲ್ಲಿದ್ದೇನೆ ಉಂಟ. ಹಾಗಾಗಿ ಹೇಳ್ತಾ ಇದ್ದೇನೆ, ತಡ ಮಾಡಬೇಡ, ಅಡ್ಡ ನಿಲ್ಲು, ತಪ್ಪಾಯ್ತು ಅಂತ ಹೇಳು. ಒಂದು ಪ್ರಶ್ನೆ ಕೇಳ್ಬೋದು? ಏನು? ನಾ ಹೇಳಿದ್ದು ನನ್ನ ಸ್ವಂತ ಬುದ್ಧಿಯಿಂದ. ಯಾವುದು? ಅಣ್ಣನಲ್ಲಿ ವಿರೋಧವಾಗುವಂತೆ ಮಾತಾಡಿದ್ದು. ಸರಿ, ನೀನು ಹೇಳಿದ್ದಕ್ಕೆ ಮಾಡಿದ್ದಲ್ಲ. ಹೌದು. ಅದನ್ನು ಯಥಾರ್ಥ ಅಂತ ಯಾಕೆ ತಗೊಳ್ಬೇಕು ಸ್ವಾಮಿ? ನಾನು ಅದನ್ನೇ ಆಡಿದ್ದ. ಎಷ್ಟೋ ಸಲ ನಮಗೆ ನಾಟುತ್ತದೆ. ಹೌದು, ದೇವರು ಹೇಳಿದ್ದಾಗಲಿ ಅಥವಾ ಬೇರೊಬ್ಬನ ಪ್ರಚೋದನೆಯಿಂದ ಹೇಳಿದ್ದಾಗಲಿ ಮನಸ್ಸಿಗೆ ನಾಟುವುದು ಅಂತ ಇದೆ. ಈ ಮೈಯಲ್ಲಾಗ್ಲಿ ಕೈಯಲ್ಲಾಗ್ಲಿ ಸ್ವಲ್ಪ ಏನೋ ಕೊಳಕು ಕೆಸರು ಉಂಟು ಅಂತ ಆದ್ರೆ ಅದನ್ನು ತೊಳೆದು ಬಿಟ್ರೆ ಆಯ್ತಲ್ಲ. ನಿನ್ನ ಅಂತರಂಗ ಅವನ ಅಂತರಂಗ ಒಂದೇ ಆಗಬೇಕು ಅಂತ ಆದ್ರೆ ಆಗ ನೀನು ಆಡಿದಂತೆ ಅರ್ಜುನ ಮತ್ತು ಗಾಂಡೀವನ ಮಧ್ಯದಲ್ಲಿ ಕೃಷ್ಣನಿಲ್ಲದಂತೆ, ಧರ್ಮಜ ಮತ್ತು ಪಾರ್ಥನ ಮಧ್ಯದಲ್ಲಿ ಈಗ ವರ್ತಮಾನದಲ್ಲಿ ಕೃಷ್ಣ ಇರುವುದಿಲ್ಲ, ಸ್ವಲ್ಪ ದೂರ ಇರ್ತಾನೆ. ನೋಡ, ಮಾತಾಡಿ. ಆದೀತು ಸ್ವಾಮಿ. ಅಣ್ಣ, ತಪ್ಪುಗಳ ಪಾಲಿಸಬೇಕಂಡವೇ
ತಪ್ಪುಗಳ ಪಾಲಿಸು ತಪ್ಪುಗಳ ಪಾಲಿಸದೆ ಕಣ್ಣ ದೇವ ಅಣ್ಣ ದೇವ. ಅಣ್ಣ, ನಿನ್ನ ಪಾದ ಮೂಲದಲ್ಲಿ ನನ್ನ ತಲೆಯನ್ನು ಚಾಚಿದ್ದೆ. ಅಪರಾಧವಾಗಿದೆ ನನ್ನಿಂದ. ಈ ಪ್ರಜ್ಞೆಯನ್ನು ನನ್ನ ಹೀಗೆ ಮಾಡಿಸ್ತಾ ಉಂಟು. ನಾನು ತಪ್ಪು ಮಾಡಿದೆ. ತಪ್ಪು ಮಾಡಿದವನನ್ನು ಕ್ಷಮಿಸಬೇಕಾದವನು ಯಾವನು? ಹಿರಿಯನಲ್ಲ. ನನ್ನ ಕುರಿತಾಗಿ ಅಸಮಾಧಾನವೇ. ಒಂದು ಮಗು ತನಗೆ ತಾಯಿ ಸ್ತನ್ಯವನ್ನು ಉಣ್ಣಿಸಲಿಲ್ಲ ಎಂಬ ಕೋಪದಿಂದ ಕಾಲೆತ್ತಿ ಎದೆಯನ್ನು ಮೆಟ್ಟುತ್ತದೆ. ತಾಯಿ ಕೋಪಗೊಳ್ಳುವುದಕ್ಕುಂಟೆ, ಹಸಿವಿನ ಅಭಿವ್ಯಕ್ತಿಯಾಗಿ ಅದನ್ನು ಗ್ರಹಿಸುವುದಿಲ್ಲ. ಹಾಗಾದರೆ ನಿನ್ನ ತಮ್ಮನಾದ ನಾನು ಯಾವ ಕಾರಣಕ್ಕಾಗಿ ಇದನ್ನಾಡಿದ್ದೇನೆ ಅಂತಲೂ ನೀವಲ್ಲ. ಸ್ವಯಂ ನನಗೇನೋ ಲಾಭವಾಗುವುದಕ್ಕಾಗಿ ಹೇಳಿದ್ದಲ್ಲ, ನಿನ್ನ ಮೇಲೆ ಆಕ್ಷೇಪ ಇದ್ದು ಹೇಳಿದ್ದಲ್ಲ. ಒಂದು ಕಾರ್ಯವನ್ನು ಸುಗಮಗೊಳಿಸುವಲ್ಲಿ ಕೃಷ್ಣನ ಬೋಧನೆಯಂತೆ ಆಡಿದೆ. ಆದರೂ ನಾನು ಹಾಗಾಡಬಾರದಿತ್ತು. ಈ ಪ್ರಜ್ಞೆ ನನ್ನಲ್ಲಿದೆ. ತಪ್ಪುಗಳ ಪಾಲಿಸಿಕೊಂಬುದಣ್ಣದೇವ. ನೀನಿಲ್ಲ ಅಂತ, ನೀನು ನಮ್ಮನ್ನು ಬಿಟ್ಟು ಹೋದೆ ಅಂತಾದರೆ ಬೆಳಕೇ ಇಲ್ಲದ ಸೂರ್ಯನಂತೆ ಅಲ್ವೇ ನಾವು? ನಮ್ಗೆ ಅಸ್ತಿತ್ವ ಉಂಟೆ ಸ್ವಾಮಿ. ಆದ್ದರಿಂದ ನನ್ನ ಕುರಿತಾಗಿ ಯಾವ ವಿರೋಧವನ್ನೂ ಹೊಂದಕೂಡದು. ನನ್ನ ಅಪರಾಧವನ್ನು ತಮ್ಮ ಮಾಡಿದ್ದು ಅಂತ ತಿಳಿದು ಅದನ್ನು ಮನ್ನಿಸಿ. ತಮ್ಮ ಅಣ್ಣ ಹೇಳಪ್ಪ. ತಮ್ಮ ಫಲಗುಣನೆ ನೀನು ತಮ್ಮ ಫಲಗುಣನೆ ನೀನು ಕೇಳೀಗ ಸುಮ್ಮನೆ ಕುಳಿತುದೇನು ಕೇಳೀಗ ಸುಮ್ಮನೆ ಕುಳಿತುದೇನು ಒಮ್ಮೆ ಕಾಸು ತರುದನ ಒಂದಲ್ಲ ತೆಮ್ಮ ಮನ ನಿಲದು ಅಣ್ಣ, ತಂದೆಗೆ ಸಮಾನ ಅಂತ ಭಾವಿಸಿ ನನ್ನ ಪಾದಗಳ ಮೇಲೆ ನೀನು ಹಣೆ ಹಚ್ಚುವಾಗ ಒಂದು ಬಗೆಯ ಕಂಪ ಹುಟ್ಟಿದ್ದ. ಶ್ರೀಕೃಷ್ಣನೇ ಆಚಾರ್ಯನಾಗಿ ನಿನಗೆ ಉಪದೇಶ ಮಾಡಿದ. ಅವನಿಂದ ಪರಮಾರ್ಥ ಗೀತ ನಿನ್ನ ಹೃದಯಕ್ಕೆ ತಲುಪಿದೆ. ಅದು ನವನೀತವಾಗಿ ನಿನ್ನ ಮೈಯೊಳಗೆ ಹರಿದಿದೆ. ಪವಿತ್ರಾತ್ಮನಾದಂತಹ ನೀನು ನನ್ನ ಪಾದಗಳ ಮೇಲೆ ಹಣೆ ಇಟ್ಟಾಗ ಲೋಕದ ಮಹೋಪದೇಶ ಪಡೆದ ಒಬ್ಬ ಸಾಧಕ ನನ್ನ ಪಾದದ ಮೇಲೆ ಹಣೆ ಇಟ್ಟು ನನಗೆ ಕುತ್ಕೊಳ್ಳಿಕ್ಕಾಗ್ತದಲ್ಲ. ಆ ಪಾದದ ಮೇಲೆ ಹಣೆ ಇಟ್ಟ ಕಾರಣದಿಂದಲೇ ಇವ ಸಾಧಕನಾದದ್ದು. ಆದ್ದರಿಂದಲೇ ನಮ್ಮದು ಸಾಧಕ ಸಂತತಿ ಅಂತಾಯ್ತು. ಭಗವಂತನನ್ನು ಸಾಧಿಸುವುದು ಸುಲಭ ಅಲ್ಲ. ದೇವರೇ ಮಾರ್ಗದರ್ಶಕನಾಗಿ ನಿಂತರೂ ಹೆಜ್ಜೆ ಹೆಜ್ಜೆಗೆ ನಮ್ಮ ಭಾವವನ್ನು ನಾವು ಸರಿಪಡಿಸಿಕೊಳ್ತಾ ಸಾಗ್ತಾ ಇರಬೇಕು. ನೀನು ನರ, ನಾನು ನರ ಸಹೋದರ. ಆದ್ದರಿಂದಲೇ ಮನುಷ್ಯ ಸಹಜವಾದ ಭಾವ ವಿಕಾರಗಳಿಗೆ ಒಳಗಾಗಿ ಒಂದೇ ಅತಿಯಾಗಿ ಅರ್ಥ ಮಾಡೋದು, ಇಲ್ಲದೆ ಇದ್ರ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಡದೆ. ಈ ಎರಡು ಕಾರಣಗಳಿಂದ ಈ ವಿಕಾರಗಳು ಸರಿಯಾದ ಅರ್ಥ ಅವನಿಗೆ ಮಾತ್ರ ಗೊತ್ತಿರು ಅಲ್ಲ, ಅವರೇ ಸರಿಯಾದ ಅರ್ಥ. ಹೌದು. ಆದ್ದರಿಂದ ಎಲ್ಲರೂ ಪಡೆಯಬೇಕಾದ ಪರಮ ಪುರುಷಾರ್ಥ ಅವನೇ. ಪುರುಷಾರ್ಥವೇ ನಮ್ಮನ್ನ ಮುನ್ನಡೆಸುವಾಗಲೂ ಇಷ್ಟು ಭಾವ ವಿಕಾರ ಆಗುತ್ತದೆ ಅಂತಂದ್ರೆ ನಮಗೆ ಎಷ್ಟು ವಿರಕ್ತಿ ಇರಬೇಕು, ಎಷ್ಟು ಸಂಯಮ ಇರಬೇಕು ನಮಗೆ. ಆ ಸಂಯಮದ ಶಿಕ್ಷಣವನ್ನೇ ಮಾಡ್ತಾ ಇರೋದು. ಸರಿ ತಮ್ಮ, ನನಗೂ ಬೇಸರ ಇಲ್ಲ. ಆದರೆ ಇರೋದು ಒಂದೇ ಒಂದು ವ್ಯಥೆ. ಇಂದಾದ ಪರಾಭವ ಎನ್ನುವುದು ದೈಹಿಕವಾದ ಪರಾಭವ ಅಲ್ಲ, ಅದು ಸಂಸ್ಕಾರದ ಪರಾಭವ. ಅದಾಗುವುದು ಕೊಡಬಾರದು. ಒಂದು ರಾಷ್ಟ್ರದ ಅಭ್ಯುದಯ ನಿರ್ಣಯ ಆಗುವುದು ಭೌತಿಕವಾದ ಜಯ ಅಪಜಯಗಳಿಂದಲ್ಲ, ಬೌದ್ಧಿಕವಾದ ಜಯ ಅಪಜಯಗಳಿಂದ. ಒಂದು ಸಂಸಾರದ ಯಶಸ್ಸು ಬರುವುದು ಸಂಸ್ಕಾರದ ಯಶಸ್ಸಿನಿಂದ. ರಾಧೆಯ ಬಂದು ನನ್ನನ್ನು ತುಡಿತು, ತಲೆ ಕಡಿದಿದ್ರು, ನನಗೆ ಚಿಂತೆ ಇರಲಿಲ್ಲ. ಕ್ಷಣದಲ್ಲಿ ರೋದನ ಮಾಡಿ ಮುಗಿಸ್ತಿದ್ರು. ತಲೆ ಕಡಿಯದೆ ನನ್ನ ತಲೆಗಿನ್ನೂ ಎಡಗಾಲಿನಿಂದ ತುಡಿದ. ಸಿಂಹಾಸನವನ್ನು ಧಿಕ್ಕರಿಸಿದ, ತಲೆಯ ಮೇಲೆ ಇಡುವ ಕಿರೀಟವನ್ನು ಅವನು ಅವಮಾನಿಸಿದ. ಜೊತೆಯಲ್ಲಿ ನಮ್ಮ ದೇಹ ರಕ್ತಗಳ ಜೊತೆಯಲ್ಲಿ, ಧಮನಿಯ ಜೊತೆಯಲ್ಲಿ ಹರಿದು ಬಂದ ಯಜ್ಞ ಸಂಸ್ಕಾರವನ್ನೇ ಧಿಕ್ಕರಿಸಿದ ಅಂತ ಆದರೆ ಅವ ಎಲ್ಲಿವರೆಗೆ ಇರ್ತಾನೆ?
ಅಲ್ಲಿಯವರೆಗೆ ನನಗೆ ಚಡಪಡಿಕೆ ತಪ್ಪೋದಿಲ್ಲ ತಮ್ಮ. ಅಣ್ಣ, ರಾಯನೆಂದರೆ ಪಾರ್ಥನೆತ್ತು ಬಹುಭುಜನ ಸಮುದಾಯಗಳು ಕರ್ಜಿಸುತ್ತಲು ಇಂದಿನ ಹಾದಿ ರಾಧೇಯನಂತಮ್ಮನಿಂದ ತಿರುವ ಚಂಡಾಡದಿನ ತನ್ನ ಪ್ರತಿಜ್ಞೆಗಳನ್ನು ಅಣ್ಣ, ಕರ್ಣನ ವಿಷಯಕವಾಗಿ ನನ್ನ ಪೂರ್ವ ಪ್ರತಿಜ್ಞೆಯೊಂದುಂಟು. ಬರೆಸಿರೆ ಈ ಭಾಷೆಯನ್ನು ದೇವಾಸುರರ ಸಾಕ್ಷಿಯನಾಯ್ತು ಕರ್ಣನ ಕೊರಳಿಗೆ ಉಂಗುರ ಉಡಿಕೆಯನ್ನಯ ಬಾಣವಿಂದಿನಲ್ಲಿ. ಆ ಪ್ರತಿಜ್ಞೆಯನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಂಡವನೇ ಹೌದು. ಆದರೆ ಇವತ್ತು ನಿನ್ನ ಸಮಾಧಾನಕ್ಕಾಗಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೇನೆ ಅಂತ ತಿಳಿಯಬೇಕು. ಮೇಲಾಗಿ ನಮ್ಮ ಅಂತರಂಗದಲ್ಲಿ ಹೀಗೊಂದು ಮನಕಷಾಯ ಉಂಟಾಗುವುದಕ್ಕೆ, ನಮ್ಮ ಚಿತ್ತ ಸ್ಥಿಮಿತವೇ ತಪ್ಪಿ ಹೋಗುವುದಕ್ಕೆ ಪರೋಕ್ಷವಾಗಿ ಕಾರಣನಾದವನು ಆ ಕರ್ಣ. ಅವನನ್ನು ಬದುಕುವುದಕ್ಕೆ ಬಿಟ್ಟೇನೆ. ನಿನ್ನಂತಹ ಯೋಗ್ಯತಾವಂತರನ್ನು ನೆಲಕ್ಕೆ ಕಡೆಗೆ ಮೆಟ್ಟುವುದಕ್ಕೆ ಮುಂದಾದನೆ ಕರ್ಣ. ಅವನಿನ್ನು ಯಾರನ್ನೂ ಮೆಟ್ಟುವುದಕ್ಕಿಲ್ಲ. ಉಳಿದವರಿಗೆ ಮೆಟ್ಟುವುದಕ್ಕೆ ಅವನ ತಲೆಯೂ ಉಳಿಯಕೂಡದು. ಅದಕ್ಕಾಗಿ ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಪುನರುಚ್ಚರಿಸ್ತಾ ಇದ್ದೇನೆ. ಇವತ್ತು ಸಾಯಂಕಾಲ ಸೂರ್ಯಾಸ್ತವಾಗುವುದಕ್ಕೆ ಮೊದಲೇ ಕರ್ಣನ ತಲೆಯನ್ನು ಕತ್ತರಿಸದೆ ಹೋದರೆ ನಿರಾಯುಧನಾದವನ ಬ್ರಾಹ್ಮಣನಾದವನ ತಲೆಯನ್ನು ಕತ್ತರಿಸಿದವನ ಪಾತಕ ನನಗೆ ಬರಲಿ. ಒಂದು ವೇಳೆ ಈ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸದೆ ಹೋದರೆ ಜಗತ್ತಿನ ಅತ್ಯಂತ ಪಾಖಂಡಿಗಾಗುವ ದುರ್ಗತಿ ನನಗಾಗಲಿ. ಇದು ಅರ್ಜುನನ ಪ್ರತಿಜ್ಞೆ, ಅರ್ಜುನನ ಪ್ರತಿಜ್ಞೆ. ಕೇಳಿಲ್ಲ ಬಹಿಕಿದನು, ಕೇಳಿಲ್ಲ ಬಹಿಕಿದನು ಸೋದರನಾಳು ತನ ಕುರೆ ಮೆಚ್ಚಿ ಕರ್ಪೂರ ವೀಳೆಯವತರಿಸಿತ್ತು ಕರ್ಣನ ಕೊಂದು ಬಿಸುಡೆನು ತಾ ಧನಂಜಯ, ಇದು ರಣಬೀಜವನ್ನೇ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ವಿನೀತನಾಗಿ ಸ್ವೀಕರಿಸಿದ್ದೇನಣ್ಣ. ಬಾಚಿ ತಪ್ಪಿಕೊಂಡಿದ್ದೆ. ಧನ್ಯವಾದ. ಸೂರ್ಯಾಸ್ತ ಆಗುವುದರೊಳಗೆ ಬಂಧುಗಳೇ ಕರ್ಣನ ವಧೆ ಹಾಗೆ ಆಗ್ತದೆ. ವಂದನಾರ್ಪಣೆಗಾಗಿ ಒಂದು ಅರ್ಧ ನಿಮಿಷದ ಸಮಯವನ್ನು ಬಳಸಿಕೊಳ್ತಾ ಇದ್ದೇನೆ. ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿ ಒಡೆಯ ವೆಂಕಟೇಶ, ಏಳು ಶ್ರೀಗಿರಿ ಒಡೆಯ ವೆಂಕಟೇಶ.